ಶಾಂತಿ 30 ಡಿಸೆಂಬರ್ 2024 ಪ್ರಾತಃ ಮುರುಳಿ बाप-दादा मधुबन। मीठे बच्चे, आत्मा रूपी बैटरी को ज्ञान और योग से भरपूर कर सतो प्रधान बनाना है, पानी के स्नान से नहीं। बाबा ಹೇಳ್ತಾರೆ, ಮಧುರರಾದ ಮಕ್ಕಳೇ, ಆತ್ಮ ಅನ್ನೋ ಬ್ಯಾಟ್ರಿಯನ್ನು ಜ್ಞಾನ ಹಾಗೂ ಯೋಗದಿಂದ ಭರ್ಪೂರ್ ಮಾಡಿಕೊಂಡು ಸತೋ ಪ್ರಧಾನ ಮಾಡಿಕೊಳ್ಬೇಕು. ಜ್ಞಾನ ಯೋಗದಿಂದ ಆತ್ಮರೂಪಿ ಬ್ಯಾಟ್ರಿಯನ್ನು ಫುಲ್ ಮಾಡ್ಕೊಳ್ಳೋದು ಅಂದರೆ ಸತೋ ಪ್ರಧಾನ ಮಾಡಿಕೊಳ್ಬೇಕು. ಅದು ನೀರಿನ ಸ್ನಾನದಿಂದ ಅಲ್ಲ. प्रश्न, इस समय सभी मनुष्य आत्माओं को भटकाने वाला कौन है? वह भटकाता क्यों है? ಪ್ರಶ್ನೆಯಾಗಿದೆ, ಈ ಸಮಯದಲ್ಲಿ ಎಲ್ಲ ಮನುಷ್ಯಾತ್ಮರನ್ನು ಅಲ್ದಾಡಿಸ್ತಾ ಇರೋರು ಯಾರು? ಯಾಕೆ ಅಲ್ದಾಡಿಸ್ತಾ ಇದ್ದಾರೆ? उत्तर, सभी को भटकाने वाला रावण है, क्योंकि वह खुद भी भटकता है, उसे अपना कोई घर नहीं है. ಬಾಬಾ ಹೇಳ್ತಾರೆ, ಎಲ್ಲರನ್ನೂ ಅಲ್ದಾಡಿಸ್ತಾ ಇರೋರು ರಾವಣ. ಯಾಕೆ ಅಂದರೆ ಕ್ಯೂ ಭಟ್ಕಾತ, ಏಕೆಂದರೆ ಖುದ್ ಸ್ವಯಂ ರಾವಣನೇ ಅಲ್ದಾಡ್ತಾನೆ. ಯಾಕೆ ಅಲ್ದಾಡ್ತಾನೆ ರಾವಣ ಅಂದರೆ, ರಾವಣನಿಗೆ ತನ್ನದೇ ಆದ ಮನೆ ಇಲ್ಲ. ರಾವಣ ಕೋ ಕೊಯ್ ಬಾಬಾ ನಹಿ ಕಹೆಂಗೆ, ರಾವಣನನ್ನು ತಂದೆ ಅಂತ ಕರೀಲಿಕ್ಕೂ ಸಾಧ್ಯ ಇಲ್ಲ. ಬಾಪ್ ತೋ ಪರಂಧಾಮ್ ಘರ್ ಸೆ ಆತಾ ಹೈ, ಅಪ್ನೆ ಬಚ್ಚೋ ಕೋ ಠಿಕಾನಾ ದೇನೆ. ಬಾಬೋರು ಪರಂಧಾಮ ಮನೆಯಿಂದ ಬರ್ತಾರೆ, ತನ್ನ ಮಕ್ಕಳಿಗೂ ನಿರ್ದಿಷ್ಟ ಸ್ಥಾನವನ್ನು ಕೊಡಲಿಕ್ಕೆ. ಏಕೆಂದರೆ ರಾವಣನಿಗೆ ವಶ ಆಗಿ ಅಲ್ದಾಡ್ತಾ ಇರೋ ತನ್ನ ಮಕ್ಕಳಿಗೆ ನಿರ್ದಿಷ್ಟ ಗುರಿ ಸ್ಥಾನವನ್ನು ಕೊಡಲಿಕ್ಕೆ ಬಾಬೋರು ಪರಂಧಾಮ ಮನೆಯಿಂದ ಬರ್ತಾರೆ. अभी तुम्हें घर का पता चल गया, इसलिए तुम भटकते नहीं हो. तुम कहते हो हम बाप से पहले पहले जुदा हुए और फिर पहले पहले घर जाएंगे. ಈಗ ನಿಮ್ಮ ಮಕ್ಕಳಿಗೆ ಮನೆ ಗೊತ್ತಾಗಿದೆ, ಆದ್ದರಿಂದ ನೀವು ಅಲ್ದಾಡಲ್ಲ, ಅಲೆದಾಟದಿಂದ ಮುಕ್ತರಾಗಿದ್ದೀರಿ. ಯಾರು ಬಾಬೋರನ್ನು ಪಡ್ಕೊಂಡಿದ್ದೀರಿ. ಬಾಬಾ ಹೇಳ್ತಾರೆ, ನಿಮ್ಮ ಮಕ್ಕಳಿಗೆ ಇದೂ ಗೊತ್ತಿದೆ, ನಾವೇ ಮೊಟ್ಟ ಮೊದಲು ಬಾಬೋರಿಂದ ಅಗಲಿದವರು, ಮತ್ತು ನಾವೇ ಮೊಟ್ಟ ಮೊದಲು ಮನೆಗೆ ಹೋಗ್ತೀವಿ. ಓಂ ಶಾಂತಿ. मीठे मीठे बच्चे, यहाँ बैठकर समझते हैं, इनमें जो शिव बाबा आए हैं कैसे भी करके हमको साथ घर ज़रूर ले जाएंगे. ಮಧುರವಾದ ಮಕ್ಕಳು, ಇಲ್ಲಿ ಕುತ್ಕೊಂಡು ನಿಮ್ಮ ಮಕ್ಕಳಿಗೆ ಇದು ಗೊತ್ತಿದೆ, ಇವರಲ್ಲಿ ಶಿವ ಬಾಬೋರ್ ಬಂದಿದ್ದಾರೆ, ಬ್ರಹ್ಮನಲ್ಲಿ ಶಿವ ಬಾಬೋರ್ ಬಂದಿದ್ದಾರೆ. ಹೇಗಾದರೂ ಮಾಡಿ ನಮ್ಮನ್ನು ಜೊತೆಗೆ ಮನೆಗೆ ಅವಶ್ಯಕವಾಗಿ ಕರ್ಕೊಂಡು ಹೋಗ್ತಾರೆ. ವ ಆತ್ಮಾओं का घर है ना, तो बच्चों को ज़रूर खुशी होती होगी. बेहद का बाप आकर के हमको गुलगुल बनाते हैं. ಅವರು ನಾವೆಲ್ಲ ಆತ್ಮಗಳ ತಂದೆ, ನಾವೆಲ್ಲ ಆತ್ಮಗಳ ಮನೆ, ಅದು ಅಲ್ಲಿ ಕರ್ಕೊಂಡು ಹೋಗಕ್ಕೆ ಬಂದಿದ್ದಾರೆ. ನಿಮ್ಮ ಮಕ್ಕಳಿಗೆ ಅವಶ್ಯಕವಾಗಿ ಖುಷಿ ಆಗುತ್ತೆ. ಬೇಹದ್ದಿನ ತಂದೆ ಬಂದು ನಮ್ಮನ್ನು ಪವಿತ್ರ ಶುದ್ಧ ಮಾಡ್ತಾರೆ. कोई कपड़ा आदि नहीं पहनाते हैं, इसको कहा जाता योग बल, याद का बल. ಇಲ್ಲೇನೋ ಹೊಸ ವಸ್ತ್ರ ಹಾಕೋ ಮಾತಲ್ಲ ಇದು, ಆತ್ಮವನ್ನೇ ಹೊಸದನ್ನಾಗಿ ಸತೋ ಪ್ರಧಾನ ಮಾಡುವಂಥದ್ದು. ಇದಕ್ಕೆ ಹೇಳಲಾಗುತ್ತೆ ಯೋಗ ಬಲ ಹಾಗೂ ಅಥವಾ ನೆನಪಿನ ಬಲ. ಇದು जितना टीचर का मर्तबा है उतना और बच्चों को भी मर्तबा दिलाते हैं. ಹೇಗೆ ಟೀಚರ್ನ ಸ್ಥಾನ ಇದೆ, ಅದೇ ಥರ ಮಕ್ಕಳಿಗೂ ಬಾಬೋರು ಆ ಸ್ಥಾನ, ಆ ಪದವಿಯನ್ನು ಪ್ರಾಪ್ತಿ ಮಾಡಿಸ್ತಾರೆ. पढ़ाई से स्टूडेंट जानते हैं कि हम ये बनेंगे. तुम भी समझते हो हमारा बाबा टीचर भी है, सतगुरु भी है. ವಿದ್ಯೆಯಿಂದ
ಸ್ಟೂಡೆಂಟಿಗೆ ಗೊತ್ತಾಗುತ್ತೆ ನಾನು ಈ ಥರ ಆಗ್ತೀನಿ, ಅಂದರೆ ತನ್ನ ಪದವಿ ಭವಿಷ್ಯದ ಗುರಿ ಗೊತ್ತಿರುತ್ತೆ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ನಮ್ಮ ತಂದೆನೇ ಟೀಚರು ಆಗಿದ್ದಾರೆ, ಸದ್ಗುರುನು. ಯೇ ಹೇ ನೈ ಬಾತ್, ಹಮಾರಾ ಬಾಬಾ ಟೀಚರ್ ಹೇ, ಉನ್ಕೋ ಹಮ್ ಯಾದ್ ಕರ್ತೆ ಹೇ. ಇದು ಹೊಸ ಮಾತಿದು. ನಮ್ಮ ತಂದೆನೇ ನಮ್ಮ ಟೀಚರ್, ಅವರನ್ನು ನಾವು ನೆನಪು ಮಾಡ್ತೀವಿ. ಇದೇ ನೆನಪಿನ ಬಲ ಇದು. हमको टीच कर ये बना रहे हैं, हमारा बेहद का बाबा आया हुआ है, हमको वापस घर ले जाने. ಬಾಬೋರು ನಮಗೆ ಟೀಚ್ ಮಾಡಿ ಶಿಕ್ಷಣ ಕೊಟ್ಟು ನಮ್ಮನ್ನು ಈ ಥರ ಮಾಡ್ತಾ ಇದ್ದಾರೆ. ನಮ್ಮ ಬೇಹದ್ದಿನ ತಂದೆ ಬಂದಿದ್ದಾರೆ ನಮ್ಮನ್ನು ವಾಪಸ್ ಮನೆಗೆ ಕರ್ಕೊಂಡು ಹೋಗಲಿಕ್ಕೆ. ರಾವಣ ಕಾ ಕೊಯ್ ಘರ್ ನಹಿ ಹೋತಾ, ಘರ್ ರಾಮ್ ಕಾ ಹೋತಾ ಹೈ. ರಾವಣನಿಗೆ ಯಾವುದೇ ಮನೆ ಇಲ್ಲ, ರಾವಣ ಅಸ್ಥಿರ, ಅಲೆದಾಟ. ಬಾಬೋರಿಗೆ ರಾಮನಿಗೆ ತನ್ನದೇ ಆದ ಮನೆ ಇದೆ. ಶಿವ ಬಾಬಾ ಕहाँ रहते हैं, ತುಮ್ ಜಟ್ ಕಹೆಂಗೆ ಪರಮ್ಧಾಮ್. ಈ ಶಿವಬಾಬೋರು ಎಲ್ಲಿರ್ತಾರೆ ಅಂತ ಕೇಳಿದ್ರೆ ನೀವು ತಕ್ಷಣ ಉತ್ತರ ಏನು ಹೇಳ್ತೀರಿ? ಪರಂಧಾಮದಲ್ಲಿದ್ದಾರೆ. ರಾವಣನಿಗೆ ಬಾಬಾ ಅಂತ ಕರೀಲಿಕ್ಕಂತೂ ಸಾಧ್ಯ ಇಲ್ಲ. रावण कहाँ रहते हैं पता नहीं, ऐसा नहीं कहेंगे कि रावण परमधाम में रहते हैं. ರಾವಣ ಎಲ್ಲಿರ್ತಾನೆ? ರಾವಣನಿಗೆ ತನ್ನದೇ ಸ್ಥಾನ ಇಲ್ಲ. ಈ ಥರ ಅಂತೂ ಹೇಳಕ್ಕೆ ಸಾಧ್ಯ ಇಲ್ಲ ರಾವಣ ಪರಂಧಾಮದಲ್ಲಿರ್ತಾನೆ ಅಂತ. ನಹಿ ಉನ್ಕಾ ಜೈಸೆ ಕಿ ಠಿಕಾನಾ ಹಿ ನಹಿ ಭಟಕ್ತಾ रहता है, ತುಮ್ಕೋ ಭಿ ಭಟ್ಕಾತಾ ಹೈ. ರಾವಣನಿಗೆ ತನ್ನದೇ ಆದ ಸ್ಥಾನ ಇಲ್ಲ, ಸ್ಥಿರತೆ ಇಲ್ಲ. ರಾವಣ ಖುದ್ ಅಲ್ದಾಡ್ತಾನೆ, ನಿಮ್ಮನ್ನು ರಾವಣ ಅಲ್ದಾಡಿಸ್ತಾನೆ. ತುಮ್ ರಾವಣ ಕೋ ಯಾದ್ ಕರ್ತೆ ಹೋ ಕ್ಯಾ? नहीं, कितना तुमको भटकाते हैं. ಶಾಸ್ತ್ರ ಪಡೋ, ಭಕ್ತಿ ಕರೋ, ಏ ಕರೋ. ರಾವಣನ ನೆನ್ಪು ಮಾಡ್ತೀರೇನು ಯಾರಾದರೂ? ಇಲ್ಲ. ಆದರೆ ರಾವಣ ನಿಮ್ಗೆ ಎಷ್ಟೊಂದು ಅಲ್ದಾಡಿಸ್ತಾನೆ. ರಾವಣ ರಾಜ್ಯ ಅಂದರೆ ಭಕ್ತಿ ಮಾರ್ಗ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಅಲ್ದಾಡಿದ್ದೀರಿ. ಶಾಸ್ತ್ರಗಳನ್ನು ಓದೋದ್ರಲ್ಲಿ ಭಕ್ತಿ ಮಾಡಿ, ಆ ಥರ ಮಾಡಿ, ಈ ಥರ ಮಾಡಿ ಅಂತ ಹೇಳಿ ಬಾವೆ ಹೇಳ್ತಾರೆ. ಇದಕ್ಕೆ ಹೇಳಲಾಗುತ್ತೆ ಭಕ್ತಿ ಮಾರ್ಗ ರಾವಣನ ರಾಜ್ಯ ಇದು, ಅಲೆದಾಡೋ ಮಾರ್ಗ ಇದು, ಅಂಧಕಾರದ ಮಾರ್ಗ ಇದು. ಗಾಂಧಿ भी कहते थे राम राज्य चाहिए, इस रथ में हमारा श्री बाबा आया हुआ है, बड़ा बाबा है ना. ಗಾಂಧೀಜಿಯವರು ಏನು ಬಯಸಿದ್ರು? ರಾಮರಾಜ್ಯ ಬೇಕು. ಈ ರಥದಲ್ಲಿ ಶ್ರೀ ಬಾಬೋರು ಬಂದಿದ್ದಾರೆ. ಬಡ ಬಾಬಾ ಹೇನ, ಬಾಬೋರು ನಮ್ಮೆಲ್ಲರ ದೊಡ್ಡ ತಂದೆ ಅಲ್ವಾ, ಸರ್ವಶ್ರೇಷ್ಠ ತಂದೆ. ಅವರು ನಾವೆಲ್ಲ ಆತ್ಮಗಳಿಗೆ ಬಾಬಾ ಬಾಬಾ ಬಾಬೋರು ಮಕ್ಕಳೇ ಮಕ್ಕಳೇ ಅಂತ ಹೇಳಿ ಮಾತಾಡಿಸ್ತಾರೆ. ಯಾಕೆಂದರೆ ಅವರು ಎಲ್ಲ ಮಕ್ಕಳ ತಂದೆ, ಎಲ್ಲ ಆತ್ಮಗಳ ತಂದೆಯವರು. ಅವಿ ತುಮಾರಿ ಬುದ್ಧಿ ಮೇ ಹೇ ರೂಹಾನಿ ಬಾಪ್, और रूहानी बाप की बुद्धि में तुम रूहानी बच्चे, क्योंकि तुम्हारा कनेक्शन है ही मूल वतन से. ನಿಮ್ಮ ಬುದ್ಧಿಯಲ್ಲಿದೆ ಆತ್ಮೀಯ ತಂದೆಯವರು. ಆತ್ಮೀಯ ತಂದೆಯ ಬುದ್ಧಿಯಲ್ಲಿದೆ ಇವರು ನನ್ನ ಆತ್ಮೀಯ ಮಕ್ಕಳು ಅಂತ. ಏಕೆಂದರೆ ನಿಮ್ಮೆಲ್ಲರ ಕನೆಕ್ಷನ್ ಇದೆ ಮೂಲವತನದಲ್ಲಿ. ಏಕೆಂದರೆ ಆತ್ಮದ ಮನೆಯೂ ಅದೇನೆ, ಪರಮಾತ್ಮ ತಂದೆ ಮನೆಯೂ ಅದೇನೆ. ಆತ್ಮಗಳು ಪರಮಾತ್ಮ ಬಹಳ ಕಾಲ ಹಗಲಿದ್ರಿ. वहाँ तो आत्माएं बाप के साथ इकट्ठी रहती है, फिर अलग होती है अपना अपना पार्ट बजाने. ಅಲ್ಲೆಲ್ಲ ಆತ್ಮಗಳು ಬಾಬೋರ ಜೊತೆ ಒಟ್ಟಿಗೆ ಇರ್ತೀರಿ. ಯಾವಾಗಿಂದ ನಿಮ್ಮ ಪಾತ್ರ ಬರುತ್ತೆ ಆವಾಗಿಂದ ಅಲ್ಲಿ ಬಾಬೋರಿಂದ ಆ ಮನೆಯಿಂದ ಹಗಲಿ ಸಾಕಾರ ಜಗತ್ತಿಗೆ ಬರ್ತೀರಿ. ಬಹಳ ಕಾಲ ಅಂದರೆ ಅದಕ್ಕೂ ಒಂದು ಲೆಕ್ಕ ಬೇಕಲ್ಲ. ಬಾಪ್ ಬೆಟ್ ಬದಲಾತೆ, ಬಹಳ ಕಾಲ ಹಗಲಿದ್ರು ಆತ್ಮಗಳು ಪರಮಾತ್ಮ, ಅದಕ್ಕೂ ಒಂದು ಲೆಕ್ಕ ಇದೆ. ಆ ಲೆಕ್ಕ ಯಾವುದು? 5000 ವರ್ಷಗಳ ಆಗಿದೆ ಹಗಲಿ. ಇದು ಬಾಬೋರು ಕುತ್ಕೊಂಡು ತಿಳಿಸ್ತಾರೆ. ಈಗ ನೀವು ವಿದ್ಯೆನ ಓದ್ತಾ ಇದ್ದೀರಿ. ತುಮಾರೆ ಮೇ ಬಿ ನಂಬರ್ ವಾರ್ ಹೇ ಜೋ ಅಚ್ಚಿ ರೀತಿ ಪಡ್ತೆ. ನಿಮ್ಮಲ್ಲೂ ನಂಬರ್ ವಾರ್ ಇದ್ದೀರಿ ಯಾರು ಚೆನ್ನಾಗಿ ಓದೋದ್ರಲ್ಲಿ. ವಹಿ ಪೆಹಲೆ ಪೆಹಲೆ ಮೇರೆ ಸೆ ಜುದಾ ಹುಯೆ. ಈ ವಿದ್ಯೆನ ಯಾರು ಎಷ್ಟು ಚೆನ್ನಾಗಿ ಓದ್ತಾರೋ ಬಾಬಾ ಹೇಳ್ತಾರೆ ಅವರೇ ನನ್ನಿಂದ ಮೊಟ್ಟ ಮೊದಲು ಹಗಲಿರೋರು.
ಏಕೆಂದರೆ ಮೊಟ್ಟ ಮೊದಲು ಹಗಲಿದ್ದೀವಿ ಅಂದರೆ ಅರ್ಥ ಸತ್ಯಯುಗದಲ್ಲಿ ಬೇಗ ಬರ್ತೀವಿ ಅಂತ. ಸತ್ಯಯುಗದಲ್ಲಿ ಬೇಗ ಬರೋದ್ರಿಂದ ಬಾಬೋರು ಸಂಗಮ ಯುಗದಲ್ಲೂ ಬೇಗ ಸಿಗ್ತಾರೆ, ಜೊತೆಗೆ ಚೆನ್ನಾಗಿ ಪುರುಷಾರ್ಥ ಮಾಡ್ತಾರೆ. वही फिर मुझे बहुत याद करेंगे तो फिर पहले पहले आ जाएंगे. ಯಾರು ನನ್ನನ್ನು ಬಹುಬೇಗ ಹಗಲಿ ಹೋಗ್ತಾರೋ ಅವರೇ ನನ್ನನ್ನು ತುಂಬ ನೆನಪು ಮಾಡ್ತಾರೆ, ಮತ್ತು ಅವರೇ ಮೊಟ್ಟ ಮೊದಲು ನನ್ನ ಮಿಲನ ಮಾಡ್ತಾರೆ ಅಥವಾ ನನ್ನ ಹತ್ರ ಬರ್ತಾರೆ. बाप बच्चों को बैठ सारी सृष्टि चक्र का गुह्य राज समझाते हैं. ಬಾಬೋರು ಮಕ್ಕಳಿಗೆ ಇಡೀ ಸೃಷ್ಟಿ ಚಕ್ರದ ಗುಹ್ಯ ರಹಸ್ಯವನ್ನು ತಿಳಿಸ್ಕೊಡ್ತಾರೆ. ಕೋಯಿ ಭೀ ನಹಿ ಜಾನ್ತೆ, ಯಾವ ರಹಸ್ಯ ಬೇರೆ ಯಾರಿಗೂ ಗೊತ್ತಿಲ್ಲ. ಗುಹ್ಯ ಭೀ ಕಹಾ ಜಾತಾ, ಗುಹ್ಯತಮ್ ಭೀ ಕಹಾ ಜಾತಾ. तुम जानते हो बाप कोई ऊपर से बैठ नहीं समझाते हैं, यहाँ आकर समझाते हैं. ಬಾವೇ ಹೇಳ್ತಾರೆ ಇದನ್ನು ಗುಹ್ಯ ಅಂತಾದರೂ ಹೇಳಿ, ಗುಹ್ಯತಮ ಅಂತಾದರೂ ಹೇಳಿ, ಅಂದರೆ ಗುಹ್ಯದರಲ್ಲಿ ಗುಹ್ಯವಾಗಿರೋದು. ಇದು ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಬಾಬೋರೇನು ಮೇಲಿಂದ ಕುತ್ಕೊಂಡು ತಿಳಿಸ್ಕೊಡಲ್ಲ, ಪರಂಧಾಮದಲ್ಲಿ ಕುತ್ಕೊಂಡು ತಿಳಿಸ್ಕೊಡಲ್ಲ. ಬಾಬಾ ಹೇಳ್ತಾರೆ ನಾನು ಇಲ್ಲೇ ಬಂದು ಸಾಕಾರ ಸೃಷ್ಟಿಯಲ್ಲಿ ನಿಮಗೆ ಇದನ್ನು ನೇರವಾಗಿ ನಿಮ್ಮ ಸನ್ಮುಖದಲ್ಲಿ ಕುಳಿತು ತಿಳಿಸ್ಕೊಡ್ತೀನಿ. ನಾನು ಈ ಕಲ್ಪ ವೃಕ್ಷದ ಚೈತನ್ಯ ಬೀಜ ರೂಪ ನಾನು. इस मनुष्य सृष्टि रूपी झाड़ को कल्प वृक्ष कहा जाता है. कल्प वृक्ष ಅಂದರೆ ಸ್ಥೂಲವಾಗಿ ಎಲ್ಲರೂ ತಿಳ್ಕೊಳ್ಳೋದು ತೆಂಗಿನ ಮರ. ಬಾಬಾ ಹೇಳ್ತಾರೆ ಈ ಮನುಷ್ಯ ಸೃಷ್ಟಿ ಅನ್ನೋ ವೃಕ್ಷನೇ ಇದಕ್ಕೆ ಕಲ್ಪ ವೃಕ್ಷ ಅಂತ ಹೇಳೋದು. ಕಲ್ಪ ಅಂದರೆ 5000 ವರ್ಷ, ಈ 5000 ವರ್ಷದ ಅವಧಿಯ ವೃಕ್ಷ ಇದು, ಅದಕ್ಕೆ ಇದು ಕಲ್ಪ ವೃಕ್ಷ. ಜಗತ್ತಿನ ಮನುಷ್ಯರಿಗೆ ಬಿಲ್ಕುಲ್ ಇದೇನೋ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಎಲ್ಲರೂ ಅಜ್ಞಾನದ ಕುಂಭಕರ್ಣ ನಿದ್ರೆಯಲ್ಲಿ ಮಲ್ಕೊಂಡಿದ್ದಾರೆ. ಫಿರ್ ಬಾಪ್ ಆಕರ್ ಜಗಾತೆ, ಬಾಬೋರು ಬಂದೀಗ ಏಳಿಸ್ತಾ ಇದ್ದಾರೆ. ಈಗ ನಿಮ್ಮ ಮಕ್ಕಳಿಗೆ ಬಾಬೋರು ಏಳಿಸಿದ್ದಾರೆ. ಅವ್ರು ಸಾಫ್ ಸೋಯೆ ಪಡೆ, ನೀವೆಲ್ಲ ಎದ್ದಿದ್ದೀರಿ, ನಿಮ್ಮನ್ನು ಬಿಟ್ಟು ಉಳಿದವರೆಲ್ಲರೂ ಮಲಗಿದ್ದಾರೆ. ತುಂಬಿ ಕುಂಭಕರ್ಣಕ್ಕೆ ಆಸುರಿ ನಿಂದ್ಮೆ ಸೋಯೆ ಉಯ್ಯತೆ. ನಿಮ್ಮನ್ನು ಏಳಿಸಿದ್ದೀರಿ ಅಂದರೆ ಅರ್ಥ ನಾವು ಮೊದಲೇನಾಗಿದ್ವಿ? ಬಾಬಾ ಹೇಳ್ತಾರೆ ನೀವು ಕುಂಭಕರ್ಣ ಆಸುರಿ ನಿದ್ರೆಯಲ್ಲಿ ನೀವು ಮಲಗಿದ್ರಿ, ಬಾಬೋರ್ ಬಂದು ಏಳಿಸಿದರೆ. ಬಚ್ಚೆ ಜಾಗೋ ತುಮ್ ಗಫೀಲ್ ಹೋ ಸೋಯೆ ಪಡೆ ಹೋ ಇಸ್ಕೋ ಕಹಾ ಜಾತಾ ಅಜ್ಞಾನ್ ನೀಂದ್. ಬಾಬೋರ್ ಬಂದು ನಾವು ಮಕ್ಕಳನ್ನು ಅಂದರೆ ಆತ್ಮಗಳನ್ನು ಏಳಿಸಿದರೆ, ಜಾಗೃತರನ್ನಾಗಿ ಮಾಡಿದ್ದಾರೆ. ಬಾಬಾ ಹೇಳ್ತಾರೆ ಎಲ್ಲಿ ಮಲ್ಕೊಂಡಿದ್ರಿ? ಒಂದು ಅಜ್ಞಾನದ ನಿದ್ರೆ, ಇನ್ನೊಂದು ಬಾಬಾ ಹೇಳ್ತಾರೆ ಹುಡುಗಾಟಿಕೆಯ ನಿದ್ರೆಯಲ್ಲಿ ಮಲಗಿದ್ರಿ. ಇದನ್ನೇ ಹುಡುಗಾಟಿಕೆನೂ ಒಂದು ಅಜ್ಞಾನನೇ ಇದು. ವ ನೀಂದ್ ತೋ ಸಬ್ ಕರ್ತೆ ಹೇ, ಸತ್ಯುಗ್ ಮೇ ಭೀ ಕರ್ತೆ ಹೇ, ಅವಿ ಸಬ್ ಹೇ ಅಜ್ಞಾನ್ ಕಿ ನೀಂದ್ ಮೇ. ಈ ರಾತ್ರಿ ಮಾಡೋ ನಿದ್ರೆ ಏನಿದೆ, ಶರೀರಕ್ಕೆ ವಿಶ್ರಾಂತಿಯ ನಿದ್ರೆ, ಇದೆಲ್ಲರೂ ಮಾಡ್ತಾರೆ. ಸತ್ಯಯುಗದ ದೇವತೆಗಳು ಯೋಗ ನಿದ್ರೆ ಮಾಡ್ತಾರೆ. ಆದರೆ ಇವತ್ತಿರೋದು ಅಜ್ಞಾನದ ನಿದ್ರೆ ಇದು. ಬಾಬೋರ್ ಬಂದು ಜ್ಞಾನ ಕೊಟ್ಟು ಎಲ್ಲರನ್ನೂ ಜಾಗೃತರನ್ನಾಗಿ ಮಾಡ್ತಾರೆ. अब तुम बच्चे जागे हो, जानते हो बाबा आया हुआ है, हमको ले जाएगा. ಬಾಬೋರ್ ಬಂದು ಜ್ಞಾನ ಕೊಟ್ಟು ಎಲ್ಲರನ್ನೂ ಏಳಿಸ್ತಾ ಇದ್ದಾರೆ. ಈಗ ನಿಮ್ಮ ಮಕ್ಕಳು ಜಾಗೃತರಾಗಿದ್ದೀರಿ, ಗೊತ್ತಿದೆ ಬಾಬೋರ್ ಬಂದಿದ್ದಾರೆ ನಮ್ಮನ್ನು ಪುನಃ ವಾಪಸ್ ಮನೆಗೆ ಕರ್ಕೊಂಡು ಹೋಗಲಿಕ್ಕೆ. अभी तो न शरीर काम का रहा न आत्मा, दोनों पतित बन पड़े हैं. ಈಗ ಶರೀರನೂ ಏನು ಉಪಯೋಗಕ್ಕೆ ಬರಲ್ಲ, ಆತ್ಮನು, ಏಕೆಂದರೆ ಎರಡು ಈಗ ಪತೀತ ಆಗಿದೆ. ಏಕದಮ್ ಮುಲ್ಮೆ ಕಾ ಹೇ 9 ಕ್ಯಾರೆಟ್ का है, अर्थात बहुत थोड़ा सोना. सच्चा सोना 24 ಕ್ಯಾರೆಟ್ का होता है. ಬಾಬಾ ಹೇಳ್ತಾರೆ ಎಷ್ಟು ಮೃದುವಾಗಿದೆ ಆತ್ಮ, ಅಂದರೆ ಪತೀತ ಆಗಿದೆ. 9 ಕ್ಯಾರೆಟಿನ ಚಿನ್ನ ಅಂದರೆ ಅದರಲ್ಲಿ ಎಷ್ಟು ಬೇರೆ ಲೋಹಗಳು ಮಿಕ್ಸ್ ಆಗಿರುತ್ತೆ, ಬೇರೆ ಲೋಹಗಳು ಜಾಸ್ತಿ, ಸ್ವಲ್ಪ ಮಾತ್ರ ಚಿನ್ನ 9 ಕ್ಯಾರೆಟು. ಆದರೆ ನೀವು ಸತ್ಯ ಚಿನ್ನ ಅಂದರೆ 24 ಕ್ಯಾರೆಟಿನ ಚಿನ್ನ, ಅಂದರೆ ಫುಲ್ ಸತೋ ಪ್ರಧಾನ. अब बाप तुम बच्चों को 24 कैरेट में ले जाना चाहते हैं, तुम्हारी आत्मा को सच्चा सच्चा गोल्डन एज्ड बनाते हैं. ಈಗ ಈ 9 ಕ್ಯಾರೆಟಿನ ಚಿನ್ನದ ಸ್ಥಿತಿಯಲ್ಲಿರೋ ಆತ್ಮಗಳನ್ನು
ಬಾಬೋರ್ 24 ಕ್ಯಾರೆಟಿನ್ ಚಿನ್ನ ಮಾಡಲಿಕ್ಕೆ ಬಯಸ್ತಾರೆ. ನೀವೆಲ್ಲ ಆತ್ಮಗಳು ಸತ್ಯವಾದ ಗೋಲ್ಡನ್ ಏಜ್, ಆ ಸ್ಥಿತಿ ಸತೋಪ್ರಧಾನ ಸ್ಥಿತಿಯನ್ನು ತರ್ತಾರೆ ಬಾಬೋರು. ಇದೇ ಭಾರತ. ಸೋನೆ ಕಿ ಚಿಡಿಯಾ कहते थे, ಅಭಿ ತೋ ಲೋಹೆ ಕಿ ಟಿಕ್ಕರ್ ಬಿತ್ತರ್ ಕಿ ಚಿಡಿಯಾ ಕಹೆಂಗೆ. ಇದೇ ಚಿನ್ನದ ಪಕ್ಷಿಯಾಗಿದ್ದ ಭಾರತ ಇವತ್ತೇನಾಗಿದೆ? ಕಬ್ಬಿಣದ್ದು, ಕಲ್ಲು ಮಣ್ಣಿನ ಪಕ್ಷಿಯಾಗಿದೆ. ಹೇ ತೋ ಚೈತನ್ಯ ಹೇನಾ, ये समझने की बातें है. जैसे आत्मा को समझते हो वैसे बाप को भी समझ सकते हो. ಬಾಬಾ ಹೇಳ್ತಾರೆ ಇದು ಚೈತನ್ಯದ ಮಾತಿದು. ಇದೆಲ್ಲ ಚೆನ್ನಾಗಿ ತಿಳ್ಕೊಬೇಕಾಗಿರೋದು ಹೇಗೆ ನೀವು ಆತ್ಮ ತಿಳ್ಕೊಂಡಿದ್ದೀರಿ. ಬಾಬಾ ಹೇಳ್ತಾರೆ ಐಸೆ ಬಾಪ್ ಕೋ ಭಿ ಸಮಜ್ ಸಕ್ತೆ. ನಿಮ್ಮನ್ನು ನೀವು ಆತ್ಮ ಅಂತ ಎಷ್ಟು ಸ್ಪಷ್ಟವಾಗಿ ತಿಳ್ಕೊಂಡಿದ್ದೀರೋ ಹಾಗೆ ಬಾಬೋರನ್ನು ನೀವು ತಿಳ್ಕೊಳ್ಳೋಕ್ಕೆ ಸಾಧ್ಯ. कहते भी है चमकता है सितारा, बहुत छोटा सा सितारा है. ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯೋ ಈ ನಕ್ಷತ್ರ ಅದೆಷ್ಟು ಸೂಕ್ಷ್ಮ ನಕ್ಷತ್ರ. ಬಾಬಾ ಹೇಳ್ತಾರೆ ಹಾಗೆ ಪರಮಾತ್ಮನು ಅತಿ ಸೂಕ್ಷ್ಮ ನಕ್ಷತ್ರ. डॉक्टर आदि ने बहुत कोशिश की देखने की, परंतु दिव्य दृष्टि बिगर देख नहीं सकते हैं. बहुत सूक्ष्म है. ಬಾಬಾ ಹೇಳ್ತಾರೆ ಡಾಕ್ಟರ್ಸ್, ಮೆಡಿಕಲ್ ಸೈನ್ಸ್ ಬಹಳ ಪ್ರಯತ್ನ ಮಾಡಿದೆ ಆತ್ಮವನ್ನು ನೋಡಲಿಕ್ಕೆ. ಒಮ್ಮೆ ಒಂದು ಪ್ರಯತ್ನ ಯಾವ ಥರ, ಇನ್ನೊಂದು 5-10 ನಿಮಿಷದಲ್ಲಿ ಆತ್ಮ ಈ ಶರೀರ ಬಿಟ್ಟು ಹೋಗುತ್ತೆ ಎನ್ನುವಾಗ ಆ ವ್ಯಕ್ತಿಯನ್ನು ಗ್ಲಾಸ್ ಹೌಸಲ್ಲಿ ಇಟ್ಬಿಟ್ಟು ಒಳ್ಳೆ ಪವರ್ಫುಲ್ ಕ್ಯಾಮ್ರಾಗಳು 4 ಕಡೆ ಫಿಕ್ಸ್ ಮಾಡಿ ಆತ್ಮದ ಫೋಟೋ ತೆಗಿತೀವಿ, ಆತ್ಮ ನೋಡಬೇಕಂತ ಪ್ರಯತ್ನ ಮಾಡಿದ್ರು. ಆದರೆ ಅದರಲ್ಲಿ ಯಾವ ಆತ್ಮದ ಫೋಟೋ ಬಂದಿಲ್ಲ, ಸೂಕ್ಷ್ಮ ಶರೀರದ ಫೋಟೋ ಬಂದಿತ್ತಷ್ಟೇ. ಅದಕ್ಕೆ ಬಾಬಾ ಹೇಳ್ತಾರೆ ನೋಡೋಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತಾರೆ, ಆದರೆ ಆತ್ಮವನ್ನು ದಿವ್ಯ ದೃಷ್ಟಿಯ ವಿನಃ ನೋಡಲಿಕ್ಕೆ ಸಾಧ್ಯ ಇಲ್ಲ. तो जैसे आत्मा समझते हो वैसे बाप को भी समझते हो. बहुत सूक्ष्म है. कोई कहते आंखों से आत्मा निकल गई, कोई कहते मुख से निकल गई. आत्मा निकल कर जाती कहाँ? दूसरे तन में जाकर प्रवेश करती है. ಬಾಬಾ ಹೇಳ್ತಾರೆ ಆತ್ಮ ಈ ಶರೀರ ಬಿಟ್ಟು ಹೇಗೆ ಹೊರಗಡೆ ಹೋಗುತ್ತೆ, ಅದಕ್ಕೆ ನವದ್ವಾರಗಳು ಅಂತ ಹೇಳ್ತಾರೆ. ಕೆಲವರ ಆತ್ಮ ಕಣ್ಣಿಂದ ಹೋಗುತ್ತೆ, ಕೆಲವರ ಆತ್ಮ ಬಾಯಿಂದ ಹೋಗುತ್ತೆ, ಕಿವಿಯಿಂದ. ಬಾಬಾ ಹೇಳ್ತಾರೆ ಆತ್ಮ ಹೋಗುತ್ತೆ ಸರಿ ದೇಹದಿಂದ, ಎಲ್ಲಿಗೆ ಹೋಗುತ್ತೆ? ಬಾಬಾ ಹೇಳ್ತಾರೆ ಈ ಶರೀರ ಬಿಟ್ಟಂಥ ಆತ್ಮ ಹೋಗಿ ಮತ್ತೊಂದು ಶರೀರದಲ್ಲಿ ಪ್ರವೇಶ ಮಾಡುತ್ತೆ. ಅವೇ ತುಮಾರಿ ಆತ್ಮ ಊಪರ್ ಚಲಿ ಜಾಯಗಿ ಶಾಂತಿದ. ಎಲ್ಲರ ಪಾತ್ರ ಸಂಪೂರ್ಣ ಮುಗಿದ ಮೇಲೆ ಡ್ರಾಮಾ ಎಂಡ್ ಆಗುತ್ತೆ, ಆವಾಗ ನೀವು ಶರೀರ ಬಿಟ್ಟು ಶಾಂತಿಧಾಮಕ್ಕೆ ಹೋಗ್ತೀರಿ. पक्का मालूम है बाप आकर के हमको घर ले जाएंगे. एक तरफ है कलयुग, दूसरा तरफ है सत्युग. ಇದು ನಿಮ್ಮ ಮಕ್ಕಳಿಗೆ ಪಕ್ಕಾ ಗೊತ್ತಿದೆ. ಬಾಬೋರ್ ಬಂದು ನಮ್ಮನ್ನು ಮನೆಗೆ ಕರ್ಕೊಂಡು ಹೋಗ್ತಾರೆ. ಒಂದು ಕಡೆ ಇದೆ ಕಲಿಯುಗ, ಮತ್ತೊಂದು ಕಡೆ ಇದೆ ಸತ್ಯುಗ. ಈಗ ನಾವು ನಿಂತಿರೋದೆಲ್ಲಿ? ಅಭಿ ಹಮ್ ಸಂಗಮ್ ಪರ್ ಕಡೆ है, ವಂಡರ್ है. यहाँ करोड़ों मनुष्य है. ಸತ್ಯುಗ ಮೇ ಸಿರ್ಫ್ 9 लाख. ಈಗ ನೀವು ಸಂಗಮ್ ಯುಗದಲ್ಲಿದ್ದೀರಿ. ಬಾಬಾ ಹೇಳ್ತಾರೆ ಎಷ್ಟು ಅದ್ಭುತ ಇದು. ಜಗತ್ತಲ್ಲಿ ನೋಡಿ ಇವತ್ತು ಕಲಿಯುಗದಲ್ಲಿ ಕೋಟ್ಯಾಂತರ ಜನಸಂಖ್ಯೆ ಇದೆ, ಅದೇ ಸತ್ಯಯುಗದಲ್ಲಿ ಆರಂಭದ ಜನಸಂಖ್ಯೆ ಕೇವಲ 9 ಲಕ್ಷ. ಬಾಕಿ ಸಬ್ಕಾ ಕ್ಯಾ ಹುವಾ ಹೈ, ವಿನಾಶ ಹೋ ಜಾತಾ ಹೈ. ಬಾಪ್ ಆತೆ ಹಿ ಹೈ ನई दुनिया की स्थापना करने, ಬ್ರಹ್ಮ ದ್ವಾರ ಸ್ಥಾಪನಾ ಹೋತಿ ಹೈ. ಬಾಬಾ ಹೇಳ್ತಾರೆ ಇನ್ನು ಉಳಿದಿದ್ದೆಲ್ಲ ಆತ್ಮಗಳೆಲ್ಲೋದ್ರು, ಎಲ್ಲರ ಶರೀರನೂ ವಿನಾಶದಲ್ಲಿ ವಿನಾಶ ಆಗುತ್ತೆ, ಎಲ್ಲ ಆತ್ಮ ಪರಂಧಾಮಕ್ಕೆ ಹೋಗ್ತಾರೆ. ಹೊಸ ಜಗತ್ತು ಸತ್ಯಯುಗದ ಸ್ಥಾಪನೆ ಆಗ್ತಾ ಇದೆ, ಬ್ರಹ್ಮನ ಮೂಲಕ ಸ್ಥಾಪನೆ ಮತ್ತು ಪಾಲನೆ ಆಗುತ್ತೆ ಕಂಬೈಂಡ್ ಸ್ವರೂಪದಲ್ಲಿ. ಅಂದರೆ ಶ್ರೀ ಲಕ್ಷ್ಮೀನಾರಾಯಣರ ಕಂಬೈಂಡ್ ಸ್ವರೂಪ ವಿಷ್ಣು ರೂಪದಲ್ಲಿ. ऐसा तो नहीं 4 भुजा वाले कोई मनुष्य होंगे. ಈ ಥರ ಅಂತೂ ಸಾಧ್ಯ ಇಲ್ಲ. 4 ಭುಜ ಇರುವಂತಹ ಯಾರೇ ಮನುಷ್ಯರು ಅಥವಾ ದೇವತೆಗಳು ಯಾರಿಗೂ ಇರೋದಿಲ್ಲ. फिर तो शोभा ही नहीं, बच्चों को भी समझा देते हैं.
ಚತುರ್ಭುಜ ಹೇ ಶ್ರೀ ಲಕ್ಷ್ಮೀ ಶ್ರೀ ನಾರಾಯಣ ಕಾ ಕಂಬೈನ್ಡ್ ರೂಪ್. ಬಾಬಾ ಹೇಳ್ತಾರೆ 4 ಭುಜ ಹೆಂಗೆ ಶೋಭಿಸುತ್ತೆ. ಏನಾದರೂ ಈ ದೇಹದ ರಚನೆಯಲ್ಲಿ ಒಂದು ಚೂರು ಎಕ್ಸ್ಟ್ರಾ ಆದರೂ ಶೋಭೆ ಇಲ್ಲ ಅಂತ ಅದಕ್ಕೆ ಎಷ್ಟೆಲ್ಲ ಆಪ್ರೇಷನ್ನು ಮತ್ತೊಂದು ಮಾಡಿ ದೇಹದ ಬೇರೆ ಎಕ್ಸ್ಟ್ರಾ ಅಂಗಗಳನ್ನು ತೆಗಿತಾರೆ. ಬಾಬಾ ಹೇಳ್ತಾರೆ ಈ 4 ಭುಜ ಏನು ಶೋಭಿಸುತ್ತೆ. ಆದರೆ ಮಕ್ಕಳಿಗೆ ಬಾಬಾ ಅವರು ತಿಳಿಸ್ಕೊಟ್ಟಿದ್ದಾರೆ, ಚತುರ್ಭುಜ ಅಂದರೆ ಶ್ರೀ ಲಕ್ಷ್ಮೀದ 2 ಭುಜ, ಶ್ರೀ ನಾರಾಯಣನ 2 ಭುಜ, ಇವರಿಬ್ಬರ ಕಂಬೈನ್ಡ್ ರೂಪ ಅದು. ಶ್ರೀ ಅಂದರೆ ಅರ್ಥ ಶ್ರೇಷ್ಠ. ತ್ರೇತಾಯುಗದಲ್ಲಿ 2 ಕಳೆ ಕಮ್ಮಿ ಆಗುತ್ತೆ. तो बच्चों को ये जो नॉलेज अभी मिलती है इसकी स्मृति में रहना है. ಈಗ ನಿಮ್ಮ ಮಕ್ಕಳಿಗೆ ಏನು ಜ್ಞಾನ ಸಿಗ್ತಾ ಇದೆ ಈಗ ಈ ಸ್ಮೃತಿಯಲ್ಲಿರಬೇಕು. ಅಂದರೆ ಜ್ಞಾನ ಕೇಳಿದ್ದೀರಿ, ತಿಳ್ಕೊಂಡಿದ್ದೀರಿ, ಆದರೆ ಅದನ್ನು ಸ್ಮೃತಿಯಲ್ಲಿ ಇಟ್ಕೋಬೇಕು. मुख्य है ही 2 अक्षर, बाप को याद करो, दूसरे कोई को समझ में नहीं आएगा. बाप ही पतित पावन ಸರ್ವಶಕ್ತಿಮಾನ್ ಹೇ. ಮಕ್ಕಳೇ ಮುಖ್ಯವಾಗಿರೋದು 2 ಅಕ್ಷರ. ಒಂದು ನೀವು ನನ್ನೊಬ್ಬನ ನೆನ್ಪು ಮಾಡಿ, ಇನ್ನೊಂದು ಆಸ್ತಿಯನ್ನು ನೆನ್ಪು ಮಾಡಿ. ಇದೆಲ್ಲ ಬೇರೆ ಯಾರಿಗೂ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಾಬೋರೇ ಪತಿತ ಪಾವನ ಸರ್ವಶಕ್ತಿವಾನ್ ಆಗಿದ್ದಾರೆ. ಗಾತೆ ಭಿ ಹೇ ಬಾಬಾ आपने हमको सारा आसमान धरती सब कुछ दे दिया, ऐसा कोई चीज़ नहीं जो न दी हो, सारे विश्व का राज्य दे दिया है. ಬಾಬೋರಿಗೆ ಹಾಡ್ತಿರಲ್ವ, ಬಾಬೋರ ಪ್ರಾಪ್ತಿಯ ಬಗ್ಗೆ ಹಾಡ್ತೀರಿ. ಬಾಬಾ ನೀವು ನನಗೆ ಏನೆಲ್ಲ ಕೊಟ್ಟಿದ್ದೀರಿ, ಆಕಾಶ ಭೂಮಿ ಎಲ್ಲವನ್ನು ಕೊಟ್ಟಿದ್ದೀರಿ, ಇಂತಹ ಯಾವುದೇ ವಸ್ತು ಇಲ್ಲ ಯಾವುದು ನೀವು ಕೊಟ್ಟಿಲ್ಲ ಅಂತ ಹೇಳಕ್ಕೆ. ಇಡೀ ವಿಶ್ವದ ರಾಜ್ಯ ಭಾಗ್ಯವನ್ನೇ ಕೊಟ್ಟಿದ್ದೀರಿ. ಬಾಬೋರು ಸಿಕ್ಕಿದ್ದಾರೆ ಅಂದರೆ ಎಲ್ಲವೂ ಸಿಕ್ಕಿದೆ ಅಂತ ಹಾಡ್ತೀರಿ ಅಲ್ವಾ. तुम जानते हो ये लक्ष्मी नारायण विश्व के मालिक थे. फिर ड्रामा का चक्र फिरता है, संपूर्ण निर्विकारी बनना है, नंबरवार पुरुषार्थ अनुसार. ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಲಕ್ಷ್ಮೀನಾರಾಯಣರು ಇಡೀ ವಿಶ್ವದ ಮಾಲೀಕರಿದ್ದರು. ಹಾಗೆ ಡ್ರಾಮಾದ ಚಕ್ರ ಇದು ತಿರುಗ್ತಾ ಇರುತ್ತೆ. ಸಂಪೂರ್ಣ ನಿರ್ವಿಕಾರಿಗಳವರು, ಆದರೆ ನಂಬರ್ವಾರ್ ಪುರುಷಾರ್ಥ ಅನುಸಾರ ಆ ಸ್ಥಿತಿಯನ್ನು ಪಡ್ಕೊಳ್ತಾರೆ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ವಿಕಾರಿಯಿಂದ ನಿರ್ವಿಕಾರಿ, ನಿರ್ವಿಕಾರಿಗಳಿಂದ ಮತ್ತೆ ವಿಕಾರಿಗಳು, ಈ ಥರ ಆಗ್ತಾ ಇರ್ತೀರಿ. ಇದು 84 ಜನ್ಮಗಳ ಪಾರ್ಟ್ ಇದು. ಇದನ್ನು ಅನ್ಗಿನಿತ್ ಬಾರ್ ಬಜಾಯ. ಈ 84 ಜನ್ಮದ ಪಾತ್ರವನ್ನು ಅಗಣಿತ, ನೀವು ಎಣಿಕೆನೇ ಮಾಡೋಕ್ಕಾಗದರಷ್ಟು ಸಲ ಈ ಪಾತ್ರವನ್ನು ರಿಪೀಟ್ ಮಾಡಿದಿರಿ. उसकी गिनती नहीं कर सकते हैं, आदमशुमारी बल गिनती कर लेते हैं. बाकी ये जो तुम तमो प्रधान से सतो प्रधान, सतो प्रधान से तमो प्रधान बनते हो, इसका हिसाब निकाल नहीं सकते कितना बार बने. ಬಾಬಾ ಹೇಳ್ತಾರೆ ಈ ಲೆಕ್ಕ ಯಾರು ತೆಗಿಯೋಕ್ಕಾಗಲ್ಲ, ಈ ಲೆಕ್ಕ ಬಾಬೋರೇ ಹೇಳೋಕ್ಕಾಗಲ್ಲ. ಬಾಬಾ ಹೇಳ್ತಾರೆ ಜನಗಣತಿಯೆಲ್ಲ ಮಾಡ್ಬೋದು, ಆದರೆ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರು, ಸತೋ ಪ್ರಧಾನರಿಂದ ತಮೋ ಪ್ರಧಾನರು ಎಷ್ಟು ಭಾರಿ ಆಗಿದ್ದೀರಿ. ಬಾಬಾ ಹೇಳ್ತಾರೆ ಈ ಲೆಕ್ಕ ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ. बाबा कहते 5000 वर्ष का ये चक्र है, ठीक है, लाखों वर्ष की बात तो याद भी न रह सके. ಬಾಬಾ ಹೇಳ್ತಾರೆ 5000 ವರ್ಷಗಳ ಈ ಡ್ರಾಮಾದ ಚಕ್ರ ಇದು ಸರಿ, ಲಕ್ಷಾಂತರ ವರ್ಷಗಳ ಮಾತಂತೂ ನೆನಪಿರಲಿಕ್ಕೆ ಸಾಧ್ಯ ಇಲ್ಲ. अभी तुम्हारे में गुणों की धारणा होती है, ज्ञान का तीसरा नेत्र मिल जाता है. ಈಗ ನಿಮ್ಮಲ್ಲಿ ಗುಣಗಳ ಧಾರಣೆ ಆಗುತ್ತೆ. ನೀವು ಮಕ್ಕಳಿಗೆ ಜ್ಞಾನದ 3ನೇ ನೇತ್ರ ಸಿಕ್ಕಿದೆ. ಆದರೆ ಈ ಕಣ್ಣಿಂದ ಈ ಹಳೆ ಜಗತ್ತನ್ನು ನೋಡ್ತೀರಿ. ತೀಸರಾ ನೇತ್ರ ಜೋ ಮಿಲ್ತಾ ಉನ್ಸೆ ನೈ ದುನಿಯಾ ಕೋ ದೇಖ್ನಾ. ಸ್ಥೂಲ ಕಣ್ಣಿಗೆ ಹಳೆ ಪ್ರಪಂಚನೇ ಕಾಣಿಸುತ್ತೆ, ಆದರೆ ನಿಮ್ಮ 3ನೇ ಕಣ್ಣೇನು ಸಿಕ್ಕಿದೆ ಜ್ಞಾನ ನೇತ್ರ, ಇದರಿಂದ ಹೊಸ ಜಗತ್ತನ್ನು ನೋಡ್ತಾ ಇರಿ. ಏಕೆಂದರೆ ಬಾಬೋರು ನಮಗೆ ಸಂಗಮ ಯುಗದಲ್ಲಿ ಕಲಿಸಿರೋದೆ ಈ ಸ್ಥೂಲ ಕಣ್ಣಿಂದ ಏನು ನೋಡ್ತೀರಿ ಅದನ್ನು ನೋಡಬೇಡಿ,
ಯಾವ್ದು ಈ ಕಣ್ಣಿಗೆ ಕಾಣಲ್ಲ, ಮೂರನೇ ಕಣ್ಣಿಗೆ ಯಾವುದು ಕಾಣುತ್ತೆ ಅದನ್ನೇ ನೋಡ್ತಾ ಇರಿ. ಅದೇ ವಿಶೇಷತೆ ಸಂಗಮ ಯುಗದ್ದು. ಏ ದುನಿಯಾ ತೋ ಕೋಯಿ ಕಾಮ್ ಕಿ ನಹಿ, ಪುರಾನಿ ದುನಿಯಾ ಹೈ. ಬಾಬಾ ಹೇಳ್ತಾರೆ ಈ ಜಗತ್ತು ಏನೂ ಉಪಯೋಗಕ್ಕಿಲ್ಲ, ಇದು ಸಂಪೂರ್ಣ ಹಳೆ ಜಗತ್ತು. ಹೊಸದು ಮತ್ತು ಹಳೇದು ಅಂದರೆ ಹೊಸ ಜಗತ್ತು ಹಳೆ ಜಗತ್ತಿಗೆ ವ್ಯತ್ಯಾಸ ನೋಡಿ ಎಷ್ಟೊಂದಿದೆ. ತುಮ್ ಜಾನ್ತೆ ಹೋ ಹಮ್ ಹಿ ನೈ ದುನಿಯಾ ಕೆ ಮಾಲಿಕ್ ತೆ, ಫಿರ್ 84 ಜನ್ಮ ಲೇತೆ ಲೇತೆ ಯೇ ಬನೆ. ಈ ಮಕ್ಕಳಿಗೆ ಗೊತ್ತಿದೆ ನಾವೇ ಹೊಸ ಜಗತ್ತಿನ ಮಾಲೀಕರಿದ್ದವರು. 84 ಜನ್ಮ ತಗೊಳ್ತಾ ಈ ಥರ ಆಗಿಬಿಟ್ಟಿದ್ದೀವಿ. अच्छी रीति याद रखना चाहिए और फिर दूसरों को भी समझाना है कैसे हम ये बनते हैं. ಬಾಬಾ ಹೇಳ್ತಾರೆ ಇದೆಲ್ಲ ನೀವು ಬಾಬಾವ್ರು ಏನು ತಿಳಿಸ್ಕೊಡ್ತಾರೆ ಚೆನ್ನಾಗಿ ನೆನಪಲ್ಲೂ ಇಟ್ಕೋಬೇಕು, ಬೇರೆಯವರಿಗೂ ತಿಳಿಸ್ಕೊಡ್ಬೇಕು. ನಾವು ಹೇಗೆ ಈ ಥರ ಆಗ್ತೀವಿ, ಮನುಷ್ಯರಿಂದ ದೇವತೆ ಯಾವ ಥರ ಆಗ್ತೀವಿ ಅಥವಾ ಹೊಸದರಲ್ಲಿ ಯಾವ ಥರ ನಾವು ಹೋಗ್ತೀವಿ, ಇದನ್ನು ನಿಮ್ಮ ಮಕ್ಕಳು ತಿಳಿಸ್ಕೊಡ್ಬೇಕು. ब्रह्मा सो विष्णु, फिर विष्णु सो ब्रह्मा बनते हैं. ब्रह्मा विष्णु का फ़र्क देखते हो ना. ब्रह्मा सो विष्णु, विष्णु सो ब्रह्ಮ. ಬಾಬಾ ಹೇಳ್ತಾರೆ ಇವರಿಬ್ಬರ ಅಂತರ ಅಂತೂ ನೋಡ್ತೀರಿ ಅಲ್ವಾ, ಬ್ರಹ್ಮ ಹೇಗಿದ್ದಾರೆ, ವಿಷ್ಣು ಹೇಗಿದ್ದಾರೆ. विष्णु कैसा सजा सजाया बैठा है और ये ब्रह्मा कैसे साधारण बैठा है. ಚಿತ್ರದಲ್ಲೇ ಎಷ್ಟೊಂದು ಅಂತರ ಸ್ಪಷ್ಟವಾಗಿದೆ. ಬ್ರಹ್ಮ ಎಷ್ಟು ಸಿಂಪಲ್ ಆಗಿದ್ದಾರೆ, ಸಾಧಾರಣ ರೂಪದಲ್ಲಿದ್ದಾರೆ. ಅದೇ ವಿಷ್ಣು ಎಷ್ಟು ಅಲಂಕೃತ ಶೃಂಗರಿತ ರೂಪದಲ್ಲಿದ್ದಾರೆ. ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಈ ಬ್ರಹ್ಮ ವಿಷ್ಣು ಬನ್ನಿವಾಲ. ಆದರೆ ಇದೇ ಬ್ರಹ್ಮ ಸೋ ವಿಷ್ಣು ಆಗ್ತಾರೆ. ಅದೇ ಸೋ ವಿಷ್ಣು 84 ಜನ್ಮವನ್ನು ಪಡೆದು ಬ್ರಹ್ಮ ಆಗ್ತಾರೆ. ಕಿಸ್ಕೋ ಸಮझाना भी ಬಹು ಸಹಜ है. ಇದ್ರ ಬಗ್ಗೆ ನೀವು ಯಾರಿಗಾದರೂ ತಿಳಿಸ್ಕೊಡೋದನ್ನು ತುಂಬ ಸಹಜ. ಇದು ಬ್ರಹ್ಮ ವಿಷ್ಣು ಶಂಕರ ಈ ತ್ರಿಮೂರ್ತಿಗಳಲ್ಲಿ ಪರಸ್ಪರ ಏನು ಸಂಬಂಧ. ತುಮ್ ಜಾನ್ತೆ ಹೋ ये विष्णु के 2 रूप लक्ष्मी नारायण हैं. यही विष्णु देवता सो फिर ये मनुष्य ब्रह्मा बनते हैं. ನಿಮ್ಮ ಮಕ್ಕಳಿಗೆ ಗೊತ್ತಿದೆ ವಿಷ್ಣು ಅಂದರೆ ಲಕ್ಷ್ಮೀನಾರಾಯಣರ ಕಮಾಂಡ್ ಸ್ವರೂಪ. ಇದೇ ವಿಷ್ಣು ದೇವತಾ ಸೋ ಮತ್ತೆ ಮನುಷ್ಯ ಬ್ರಹ್ಮ ಆಗ್ತಾರೆ. ನೋಡಿ 84 ಜನ್ಮದ ಬ್ರಹ್ಮ ಸೋ ವಿಷ್ಣು, ವಿಷ್ಣು ಸೋ ಬ್ರಹ್ಮ ಎಷ್ಟು ಸರಳವಾಗಿ ಒಂದು ವಾಕ್ಯದಲ್ಲಿ ಹೇಳಿಬಿಡ್ತಾರೆ ಬಾಬಾವರು. ಈ ವಿಷ್ಣು ಸತ್ಯಯುಗದವರು, ಬ್ರಹ್ಮ ಸಂಗಮ ಯುಗದವರು. ಬಾಪ್ನೇ ಸಮझाया ब्रह्मा से विष्णु बनना सेकंड में, फिर विष्णु से ब्रह्मा बनने में 5000 ವರ್ಷ लगते हैं. ಬಾಬಾವ್ರು ತಿಳಿಸ್ಕೊಟ್ಟಿದ್ದಾರೆ ಬ್ರಹ್ಮ ಸೋ ವಿಷ್ಣು ಆಗೋದು ಸೆಕೆಂಡಲ್ಲಿ. ಅದೇ ವಿಷ್ಣು ಸೋ ಬ್ರಹ್ಮ ಆಗಬೇಕಾದ್ರೆ 5000 ವರ್ಷಗಳಿಡಿಸುತ್ತೆ, 84 ಜನ್ಮಗಳು ತಗೋಬೇಕಾಗತ್ತೆ. ತತ್ವಂ ब्रह्माने सो विष्णु, विष्णु ने सो ब्रह्मा. केवल एक ब्रह्मा ही तो नहीं बनते ना, ये बातें सिवाय बाप के और कोई समझा न सके. ಇದು ಒಂದೇ ಒಂದು ಸ್ಯಾಂಪಲ್. ಇದು ಹಾಗಂತ ಒಬ್ಬರೇ ಬ್ರಹ್ಮ ದೇವತೆ ಆಗ್ತಾರೆ ಅಂತಲ್ಲ. ಬಾಬಾ ಹೇಳ್ತಾರೆ ಇದೆಲ್ಲ ಮಾತು ಬಾಬೋರು ವಿನಃ ಬೇರೆ ಯಾರು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಫಸ್ಟ್ ನಂಬರ್ ಆತ್ಮ ಅವರು ಸ್ಯಾಂಪಲ್ ಹೇಳ್ತಾ ಇದ್ದಾರೆ ಬಾಬೋರು. ಆದರೆ ಅದೇ ಥರ 33 ಕೋಟಿ ದೇವತಾ ಆತ್ಮಗಳು ಸಾಧಾರಣದಿಂದ ಮತ್ತು ದೇವತಾ ಪದವಿ ಅವರವರ ನಂಬರ್ವಾರ್ ಪುರುಷಾರ್ಥ ಅನುಸಾರ ಪಡ್ಕೊಳ್ತಾರೆ. उनको सद्गुरु कहा जाता तो बच्चों को शिव बाबा को ही याद करना है. कोई को भी ये समझाना तो बहुत सहज है, शिव बाबा को याद करो. ಬಾಬಾ ಹೇಳ್ತಾರೆ ಯಾವುದೇ ಮನುಷ್ಯರು ಗುರು ಅಂತ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ ಇನ್ಕಾ ಭಿ ಗುರು ಶಿವ ಬಾಬಾ. ಬ್ರಹ್ಮನೂ ಗುರು ಅಲ್ಲ, ಇಲ್ಲಿ ಬ್ರಹ್ಮನಿಗೂ ಗುರು ಶಿವ ಬಾಬೋರು. ನೀವು ಬ್ರಾಹ್ಮಣರಿಗೂ ಗುರು ಶಿವ ಬಾಬೋರೇ. ಅವರಿಗೆ ಸದ್ಗುರು ಅಂತ ಕರೀಲಾಗುತ್ತೆ. ಸದ್ಗುರು ಅಂದರೆ ವ್ಯಕ್ತಿ ಅಲ್ಲ, ವ್ಯಕ್ತಿ ಸದ್ಗುರು ಅಂತ ಹೆಸರಿಟ್ಕೊಂಡಿದ್ದಾರಲ್ಲ ಅವರಲ್ಲ. ಸದ್ಗುರು ಎಲ್ಲ ಆತ್ಮಗಳಿಗೆ ಸದ್ಗತಿಯನ್ನು ಕೊಡೋ ಸದ್ಗುರು ಬಾಬೋರು. ನೀವು ಮಕ್ಕಳು ಶಿವ ಬಾಬೋರನ್ನೇ ನೆನ್ಪು ಮಾಡಿ.
ಯಾರಿಗೇ ಆಗಲಿ ಇದು ತಿಳಿಸ್ಕೊಡೋದು ತುಂಬ ಸಹಜ. ಶ್ರೀ ಬಾಬೋರನ್ನು ನೆನಪು ಮಾಡಿ, ಇದಕ್ಕಿಂತ ಸಹಜ ಇನ್ನೇನೂ ಇಲ್ಲ. ಶ್ರೀ ಬಾಬೋರ್ ನೆನಪು ಮಾಡೋದಕ್ಕಿಂತ ಇನ್ನೂ ಸಹಜವಾಗಿರೋದು ಇನ್ನೇನೂ ಇಲ್ಲ. ಶ್ರೀ ಬಾಬಾ ಸ್ವರ್ಗ ನೈ ದುನಿಯಾ ರಚತೆ ಹೇ, ಊಂಚತೆ ಊಂಚ್ ಭಗವಾನ್ ಶಿವ ಹೇ. ಶ್ರೀ ಬಾಬೋರು ಸ್ವರ್ಗ ಹೊಸ ಜಗತ್ತನ್ನು ರಚನೆ ಮಾಡ್ತಾರೆ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಶಿವ ಆಗಿದ್ದಾರೆ. ಅವರು ನಾವೆಲ್ಲ ಆತ್ಮಗಳ ತಂದೆ. तो भगवान बच्चों को कहते मुझ बाप को याद करो. ಭಗವಂತ ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ನೀವು ನನ್ನೊಬ್ಬನ ನೆನಪು ಮಾಡಿ. याद करना कितना सहज है, बच्चा पैदा होता जट मामा उनके मुख से आपे ही निकलता है. ಮಕ್ಕಳು ತಂದೆನ ಅಥವಾ ತಾಯಿನ ನೆನಪು ಮಾಡೋದು ಎಷ್ಟು ಸಹಜ. ಮಗು ಜನ್ಮ ತಗೊಂಡು ಇವರೇ ನನ್ನ ತಂದೆ ತಾಯಿ ಅಂತ ಅರಿವಿಗೆ ಬಂದ ಮೇಲೆ ಎಷ್ಟು ಸಹಜವಾಗಿ ಮಗು ಅಮ್ಮ ಅಮ್ಮ ಅಂತ ಕರೀತಾ ಇರುತ್ತೆ, ಸ್ವಾಭಾವಿಕವಾಗಿ ಬರ್ತಾ ಇರುತ್ತೆ. माँ बाप के सिवाय और कोई पास नहीं जाएगा. माँ मर जाती और फिर और बात. ಆ ಮಗು ತನ್ನ ತಂದೆ ತಾಯಿ ಆ ಸಂಬಂಧದ ಆ ಸಮೀಪತೆಯಲ್ಲಿ ಹೆಂಗಿರುತ್ತೆ, ಬೇರೆಯವ್ರು ಕರೆದ್ರೂ ಯಾರ ಹತ್ರನೂ ಹೋಗಲ್ಲ ಮಗು. ಆದರೆ ಅದೇ ತಾಯಿ ಶರೀರ ಬಿಟ್ಬಿಟ್ರೆ ಅಕಸ್ಮಾತ್ ಅದು ಬೇರೆ ಮಾತು. ಆವಾಗ ಇನ್ಯಾರ ಪ್ರೀತಿ ಇನ್ಯಾರ ಪಾಲನೆಯಲ್ಲಿ ಆ ಮಗು ಬೆಳೆಯುತ್ತೆ. ಪಹಲೆ ಮಾ और बाप, फिर पीछे और मित्र संबंधी आदि होते हैं. उसमें भी जोड़ी जोड़ी होगी. चाचा चाची दो है, कुमारी होगी, फिर बड़ी होती तो कोई चाची कहेंगे, कोई ಮಾಮಿ ಕಹೆಂಗೆ. ಬಾಬಾ ಹೇಳ್ತಾರೆ ಎಷ್ಟೊಂದು ಸಂಬಂಧಗಳಿದೆ. ಯಾರಿಗೇ ಆಗಲಿ ಫಸ್ಟ್ ತಾಯಿ, ಆಮೇಲೆ ತಂದೆ, ಆಮೇಲೆ ಇನ್ನು ಉಳಿದಿದೆ ಮಿತ್ರ ಸಂಬಂಧಿಕರು. ಬಾಬಾ ಹೇಳ್ತಾರೆ ಎಲ್ಲ ಸಂಬಂಧಗಳಲ್ಲೂ ಹೆಚ್ಚಿನ ಅಂಶ ಜೋಡಿ ಜೋಡಿ ಇರ್ತಾರೆ. ದೊಡ್ಡಪ್ಪ ದೊಡ್ಡಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ಈ ಥರ ಎಲ್ಲ ಜೋಡಿ ಜೋಡಿ ಇರ್ತಾರೆ. ಬಾಬಾ ಹೇಳ್ತಾರೆ ಕುಮಾರಿ, ಅದೇ ಕುಮಾರಿ ಜೋಡಿ ಮಾತಿಲ್ಲ. ಕುಮಾರಿ ಯಾರಿಗಾದರೂ ಚಿಕ್ಕಮ್ಮ ಆಗ್ಬೋದು, ಅತ್ತೆ ಆಗ್ಬೋದು. ಅಭಿ ತುಮಕೋ ಬಾಪ್ ಸಮಜಾತೆ ಹೇ, ತುಮ್ ಸ ಭಾಯಿ ಭಾಯಿ ಹೋ. ಇದೆಲ್ಲ ದೇಹದ ಸಂಬಂಧಗಳ ವಿಸ್ತಾರ ಇದು. ಆದರೆ ಬಾಬಾ ಹೇಳ್ತಾರೆ ನೀವು ಯಾರಿಗೆ ಚಿಕ್ಕಮ್ಮ ದೊಡ್ಡಮ್ಮ, ತಂದೆ ತಾಯಿ, ಇದು ಪಾತ್ರ ಇದು. ಆದರೆ ಒರಿಜಿನಲ್ ನೀವು ಯಾರು? ನೀವು ಪರಸ್ಪರ ಆತ್ಮಗಳು, ಸಹೋದರ ಸಹೋದರರು. ಬಸ್ ಸಬ್ ಸಂಬಂಧ ಕ್ಯಾನ್ಸಲ್ ಕರ್ತೆ. ಇಷ್ಟೇ, ಸಹೋದರ ಬಿಟ್ಟರೆ ಇನ್ನೆಲ್ಲ ಸಂಬಂಧಗಳು ಕ್ಯಾನ್ಸಲ್. ಯಾಕೆಂದರೆ ಇದು ಕೇವಲ ಪಾತ್ರಕ್ಕೆ ಮಾತ್ರ ಸೀಮಿತವಾಗಿರೋದು. ಆದರೆ ವಾಸ್ತವ ಇದೇನೆ. ಬಾಯಿ ಬಾಯಿ ಸಮझेंगे तो एक बाप को याद करेंगे. बाप भी कहते बच्चों मुझ एक बाप को याद करो. कितना बड़ा बेहद का बाप है. ಸಹೋದರರು ಆತ್ಮ ಅಂತ ತಿಳ್ಕೊಂಡಿದ್ದಾದರೆ ಒಬ್ಬ ತಂದೆ ನೆನಪು ಇರುತ್ತೆ. ಬಾಬಾ ಹೇಳ್ತಾರೆ ಮಕ್ಕಳೇ ಕೇವಲ ನನ್ನೊಬ್ಬನ ನೆನಪು ಮಾಡಿ, ನಾನೆಷ್ಟು ದೊಡ್ಡ ನಿಮ್ಮೆಲ್ಲರ ಶ್ರೇಷ್ಠ ಬೇಹದ್ದಿನ ತಂದೆಯಾಗಿದ್ದೀನಿ. ये बड़ा बाबा तुमको बेहद का वर्षा देने आए हैं. गड़ी गड़ी कहते हैं मन मना भव. ಈ ಬೇಹದ್ ತಂದೆ, ದೊಡ್ಡ ತಂದೆ, ಶ್ರೇಷ್ಠ ತಂದೆ ಯಾವಾಗ ಬಂದು ಆಸ್ತಿ ಕೊಡಕ್ಕೆ ಬಂದಿದ್ದಾರೆ. ಇಷ್ಟೇ ಪದೇ ಪದೇ ಹೇಳ್ತಾರೆ ಮಕ್ಕಳೇ ಮನ್ ಮನಾಭವ, ನನ್ನೊಬ್ಬನ ನೆನ್ಪು ಮಾಡಿ. ಹೆಂಗೆ ನೆನ್ಪು ಮಾಡಿ? ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ಬಾಬೋರು ನೆನ್ಪು ಮಾಡಿ. ಏ ಬಾತ್ ಭೂಲೋ ಮತ್, ದೇಹ ಅಭಿಮಾನ ಮೇ ಆನೆ ಸೆ ಹಿ ಭೂಲ್ ಜಾತೆ. ಮಕ್ಕಳ ಈ ಮಾತನ್ನು ಮರಿಬೇಡಿ. ನಾನು ಆತ್ಮ ಅಂತ ತಿಳ್ಕೊಂಡು ಬಾಬೋರು ನೆನಪಲ್ಲಿರೋದನ್ನು ಮರಿಬಾರ್ದು. ಆದರೆ ದೇಹ ಅಭಿಮಾನದಲ್ಲಿ ಬರೋದ್ರಿಂದ ಮರ್ತೋಗುತ್ತೆ. ಪಹಲೆ ಪಹಲೆ ತೋ ಅಪ್ನೆ ಕೋ ಆತ್ಮ ಸಮಜ್ನಾ ಹೈ. हम आत्मा ಸಾಲಿಗ್ರಾಮ್ ಹೇ, ಏಕ್ ಬಾಪ್ ಕೋ ಹಿ ಯಾದ್ ಕರ್ನಾ ಹೈ. ಮೊಟ್ಟ ಮೊದಲು ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ. ನಾವು ಆತ್ಮ ಅಂದರೆ ಸಾಲಿಗ್ರಾಮಗಳು, ಒಬ್ಬ ತಂದೆಯನ್ನೇ ನೆನ್ಪು ಮಾಡಬೇಕು. ಆತ್ಮ ಸಾಲಿಗ್ರಾಮ ಒಬ್ಬ ತಂದೆಯನ್ನೇ ನೆನ್ಪು ಮಾಡಬೇಕು. बाबा ने समझाया मैं पतित पावन हूँ, मुझे याद करने से तुम्हारी बैटरी जो खाली हो गई वह भरपूर हो जाएगी, तुम सतो प्रधान बन जाएंगे. ಬಾಬಾ ಹೇಳ್ತಾರೆ ನಾನೇ ಪತಿತ ಪಾವನ,
ನನ್ನನ್ನು ನೀವು ನೆನಪು ಮಾಡೋದ್ರಿಂದನೇ ನಿಮ್ಮ ಬ್ಯಾಟ್ರಿ ಏನು ಡಿಸ್ಚಾರ್ಜ್ ಆಗಿದೆ, ಖಾಲಿಯಾಗಿದೆ, ಅದು ಮತ್ತೆ ಭರ್ಪೂರ ಆಗುತ್ತೆ, ಚಾರ್ಜ್ ಆಗ್ತಾ ಹೋಗುತ್ತೆ. ನೀವು ಆತ್ಮ ಸದೋ ಪ್ರಧಾನರಾಗ್ತೀರಿ. पानी की गंगा में तो जन्म जन्मांतर गुटखा खाया है लेकिन पावन बन नहीं सके. ನೀರಲ್ಲಿ, ಗಂಗೆಯಲ್ಲಿ, ತುಂಗೆಯಲ್ಲಿ ಎಲ್ಲದರಲ್ಲೂ ಸ್ನಾನ ಮಾಡಿದಿರಿ. ಯಾವ್ಯಾವ ನದಿ ಸಿಗುತ್ತೆ ಎಲ್ಲದರಲ್ಲೂ, ಕೊಳ ಸಿಕ್ಕಿದ್ರು ಮುಳುಗಿದಿರಿ, ನದಿ ಸಿಕ್ಕಿದ್ರು ಮುಳುಗಿದಿರಿ, ಸಮುದ್ರ ಸ್ನಾನನೂ ಮಾಡಿದಿರಿ. ಜನ್ಮ ಜನ್ಮಾಂತರನೂ ಯಾವುದರಿಂದನೂ ನೀವು ಪಾವನ ಆಗಲಿಕ್ಕೆ ಸಾಧ್ಯ ಇಲ್ಲ. ಪಾನಿ कैसे पतित पावन हो सकता है. ಆತ್ಮ ಎಷ್ಟು ಸೂಕ್ಷ್ಮ ಶಕ್ತಿ ಇದು. ಈ ನೀರು ಒಂದು ತತ್ವ. ಈ ನೀರು ಪತೀತರನ್ನು ಪಾವನ ಮಾಡೋಕ್ಕೆ ಹೇಗೆ ಸಾಧ್ಯ? ಜ್ಞಾನದಿಂದ ಸದ್ಗತಿ ಸಿಗುತ್ತೆ. ಈ ಸಮಯದಲ್ಲಿ ಇದು ಪಾಪಾತ್ಮಗಳ ಜಗತ್ತು, ಅಸತ್ಯ ಜಗತ್ತಿದು. लेन देन भी पाप आत्माओं से ही होती है. ಮನಸಾ ವಾಚ ಕರ್ಮಣ ಪಾಪಾತ್ಮ ಬಂತೆ. ನೋಡಿ, ಎಲ್ಲರೂ ಪಾಪಾತ್ಮಗಳು. ಅಸತ್ಯ ಜಗತ್ತು, ವ್ಯಾಪಾರ ವ್ಯವಹಾರ, ಕೊಡೋದು ತಗೊಳ್ಳೋದು ಎಲ್ಲ ಪಾಪಾತ್ಮರ ಜೊತೆ. ಮನವಚನ ಕರ್ಮದಲ್ಲಿ ಎಲ್ಲದರಲ್ಲೂ ಪಾಪಾತ್ಮಗಳೇ ಆಗ್ತಾ ಇದ್ದಾರೆ. ಅಭಿ ತುಮ್ ಬಚ್ಚೋं को समझ मिली है, तुम कहते हो हम ये ಲಕ್ಷ್ಮೀ ನಾರಾಯಣ್ बनने के लिए पुरुषार्थ करते हैं. ಈ ಎಲ್ಲ ತಿಳುವಳಿಕೆ ನಿಮ್ಮ ಮಕ್ಕಳಿಗೆ ಬಂದಿದೆ. ಬಾಬಾ ಹೇಳ್ತಾರೆ, ನೀವು ಏನು ಹೇಳ್ತೀರಿ? ಬಾಬಾ, ನಾವು ಈ ಥರ ಪುರುಷಾರ್ಥ ಮಾಡ್ತಾಯಿದ್ದೀವಿ ಶ್ರೀ ಲಕ್ಷ್ಮೀನಾರಾಯಣರಾಗಲಿಕ್ಕೆ. ಏಕೆಂದರೆ ಈ ವಿದ್ಯಾಲಯದ ಗುರಿನೇ ಅದು. ಈ ಗುರಿಯನ್ನು ಇಟ್ಕೊಂಡು ಬಾಬಾ ನಾನು ಪುರುಷಾರ್ಥ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀರಿ. ಅಭಿ ತುಮ್ಹಾರಿ ಭಕ್ತಿ ಕರ್ನಾ ಬಂದೆ. ಈಗ ನೀವು ಭಕ್ತಿ ಮಾಡೋದು ಬಂದಾಗಿದೆಯಾ? ಇನ್ನೂ ಭಕ್ತಿ ನಡೀತಾ ಇದೆಯಾ? ಯಾರಿಗೆ ಜ್ಞಾನದ ಸತ್ಯತೆ ಸ್ಪಷ್ಟವಾಗಿದೆ ಅವರು ಭಕ್ತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಭಕ್ತಿನೂ ಇದೆ, ಜ್ಞಾನನೂ ಇದೆ ಅಂದರೆ ಜ್ಞಾನ ಇನ್ನೂ ಅರ್ಥ ಆಗಲಿಲ್ಲ. ಜ್ಞಾನದಿಂದ ಸದ್ಗತಿಯಾಗುತ್ತೆ. ये देवताएं सद्गति में है ना, बाप ने समझाया है, ये बहु जन्मों के अंत में है. ದೇವತೆಗಳು ಅಂದರೆ ಸದ್ಗತಿಯಲ್ಲಿರೋರು. ಬಾಬಾ ಹೇಳ್ತಾರೆ, ಇವರು ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿದ್ದಾರೆ. ಅಂದರೆ ಯಾರು ದೇವತಾ ಆತ್ಮಗಳು ಅವರು ಬಹಳ ಜನ್ಮ ಪಡೆದು ಅಂತಿಮ ಜನ್ಮದಲ್ಲಿದ್ದಾರೆ. ಬಾಬೋರ್ ಮಕ್ಕಳಿಗೆ ಎಷ್ಟು ಸಹಜ ಮಾಡಿ ತಿಳಿಸ್ಕೊಡ್ತಾರೆ. तुम बच्चे कितनी मेहनत करते हो, कल्प कल्प करते हो, पुरानी दुनिया को बदल नई दुनिया बनानी है. ಈ ಮಕ್ಕಳು ಎಷ್ಟೊಂದು ಪರಿಶ್ರಮ ಪಡ್ತೀರಿ, ಕಲ್ಪದಲ್ಲೂ ಪರಿಶ್ರಮ ಪಡ್ತೀರಿ. ಹಳೆ ಜಗತ್ತೀಗ ಪರಿವರ್ತನೆಯಾಗಿ ಹೊಸದನ್ನಾಗಿ ಮಾಡಬೇಕು. कहते हैं ना, भगवान जादूगर है, रत्नागर है, सौदागर है. जादूगर तो है ना, पुरानी दुनिया को ಹೆಲ್ ಸೆ ಬದಲ್ ಹೆವೆನ್ ಬನಾ ದೇತೆ ಹೇ. ಬಾಬೋರಿಗೆ ಇದೆಲ್ಲ ಮಹಿಮೆನೂ ಇದೆ. ಬಾಬೋರು ಜಾದೂಗರು ಹೌದು, ರತ್ನಾಗರು ಹೌದು, ಸೌದಾಗರ್. ಜಾದೂನೂ ಮಾಡ್ತಾರೆ, ರತ್ನಗಳ ವ್ಯಾಪಾರನೂ ಮಾಡ್ತಾರೆ, ವ್ಯಾಪಾರಿನೂ ಆಗಿದ್ದಾರೆ. ಜಾದು ಅಂತೂ ಮಾಡೇ ಮಾಡ್ತಾರೆ ಬಾಬೋರು. ಸುಮ್ಮನೆ ಬಾಬೋರಿಗೆ ಯಾವುದೂ ಟೈಟಲ್ ಇಲ್ಲ, ಕರ್ತವ್ಯ ವಾಚಕ ಇದು. ಬಾಬಾ ಹೇಳ್ತಾರೆ, ಈ ಹಳೆ ನರಕವನ್ನು ಸ್ವರ್ಗವನ್ನಾಗಿ ಮಾಡ್ತೀನಿ. ಇದು ಜಾದು ಅಲ್ವಾ? कितना जादू है. अभी तुम हेवन के रहवासी बन रहे हो, जानते हो अभी हम हेल के रहवासी है. ಬಾಬಾ ಹೇಳ್ತಾರೆ, ಎಷ್ಟು ಜಾದು ಅಲ್ಲ ಬಾಬೋರ್ದು. ಏನೆಲ್ಲ ಚಮತ್ಕಾರಗಳು ಮಾಡ್ತಾರೆ. ಅತಿ ದೊಡ್ಡ ಚಮತ್ಕಾರ ಅಂದರೆ ನರಕವನ್ನು ಸ್ವರ್ಗವನ್ನು ಮಾಡ್ತಾರೆ. ನೋಡಿ, ಪ್ರತಿಯೊಂದು ಮಕ್ಕಳ ಜೀವನದಲ್ಲೂ ಎಷ್ಟೊಂದು ಚಮತ್ಕಾರಗಳ ಅನುಭವ ಆಗುತ್ತಲ್ವ. ಗೊತ್ತಿದೆ ನಾವೀಗ ನರಕವಾಸಿಗಳು. ನರಕ ಮತ್ತು ಸ್ವರ್ಗ ಎರಡೂ ಬೇರೆ. ಏಕೆಂದರೆ ನರಕನೂ ಇಲ್ಲೇ ಸ್ವರ್ಗನೂ ಇಲ್ಲೇ ಅಂತ ಹಾಡ್ಬಿಡ್ತಾರೆ. ಆದರೆ ಬಾಬಾ ಹೇಳ್ತಾರೆ, ಇದು ನರಕ, ಸ್ವರ್ಗ ಇಲ್ಲಿಲ್ಲ. ಇದು 5000 ವರ್ಷಗಳ ಚಕ್ರ. ಇದು ಲಾಖೋ ವರ್ಷ ಕಿ ತೋ ಬಾತ್ ಹಿ ನಹಿ, ಬಾತೆ ಭೂಲ್ನಿ ನಹಿ ಚಾಹಿಯೆ. ಇದೇನು ಲಕ್ಷಾಂತರ ವರ್ಷಗಳ ಮಾತೇನೂ ಇಲ್ಲ ಇಲ್ಲಿ. ಬಾಬೋರು ಏನು ತಿಳಿಸ್ಕೊಡ್ತಾ ಇದ್ದಾರೆ, ಇದನ್ನು ಮರಿಬಾರ್ದು. ಭಗವಾನ್ ವಾಚ ಹೇನ कोई ज़रूर है जो पुनर्जन्म रहित है. ಭಗವಾನ್ ವಾಚ ಇದು. ಭಗವಾನ್ ಅಂದರೆ ಯಾರು?
ಇವತ್ತೆಲ್ಲ ಮನುಷ್ಯರು ಭಗವಾನ್ ಅಂತ ತಮ್ಮ ಹೆಸರಿನ ಜೊತೆಗೆ ಸೇರಿಸ್ಕೊಂಡ್ಬಿಡ್ತಾರೆ. ವಾಸ್ತವಿಕವಾಗಿ ಭಗವಾನ್ ವಾಚ ಅಂದರೆ ಅವಶ್ಯಕವಾಗಿ ಭಗವಾನ್ ಅವರು ಯಾರು ಪುನರ್ಜನ್ಮರಹಿತ. ಶ್ರೀಕೃಷ್ಣನಿಗೆ ಶರೀರ ಇದೆ, ಶರೀರಧಾರಿ. श्री बाबोरू अशरीरी, उनको मुक्त तो ज़रूर चाहिए, तुमको सुनाने के लिए आकर पढ़ाते हैं ना. ಬಾಬೋರಿಗೆ ತಿಳಿಸ್ಕೊಡೋಕ್ಕೆ ಬಾಯಿ ಶರೀರ ಬೇಕಲ್ಲ, ಈ ಮಕ್ಕಳಿಗೆ ತಿಳಿಸ್ಕೊಡೋಕ್ಕೆ ಅಥವಾ ಓದಿಸೋಕ್ಕೆ ಬಾಬೋರು ಬರ್ತಾರೆ. ಡ್ರಾಮಾ ಅನುಸಾರ ಸಾರಿ ನಾಲೆಜ್ ಹಿ ಉನ್ಕೆ ಪಾಸ್ है. ಡ್ರಾಮಾನುಸಾರ ಸರ್ವಜ್ಞಾನನೂ ಬಾಬೋರಲ್ಲಿದೆ, ಸರ್ವಜ್ಞನಲ್ಲೇ ಸರ್ವಜ್ಞಾನನೂ ಇದೆ. वह सारे कल्प में एक बार आते हैं दुख धाम को सुख धाम बनाने. ಅವ್ರು ಇಡೀ ಕಲ್ಪದಲ್ಲಿ ಅಂದರೆ 5000 ವರ್ಷಕ್ಕೆ ಒಂದು ಸಲ ಮಾತ್ರ ಈ ಸೃಷ್ಟಿಯಲ್ಲಿ ಬರ್ತಾರೆ, ದುಃಖಧಾಮವನ್ನು ಸುಖಧಾಮವನ್ನಾಗಿ ಮಾಡಲಿಕ್ಕೆ. ಸುಖ ಶಾಂತಿಯ ಆಸ್ತಿ ಅವಶ್ಯಕವಾಗಿ ತಂದೆಯಿಂದ ಮಾತ್ರ ಸಿಗುತ್ತೆ. ತಬ್ ತೋ ಮನುಷ್ಯ ಚಾಹತೆ ಹೈ ಬಾಪ್ ಕೋ ಯಾದ್ ಕರ್ತೆ ಹೈ. ಅದಕ್ಕೆ ಮನುಷ್ಯರಿಗೆ ಇಚ್ಛೆ ಏನು? ಪರಮಾತ್ಮ ಸುಖ ಕೊಡು, ಶಾಂತಿ ಕೊಡು. ಯಾರನ್ನು ಕೇಳ್ತಾರೆ? ಬಾಬೋರನ್ನೇ ಕೇಳ್ತಾರೆ. ಏಕೆಂದರೆ ಗೊತ್ತಿದೆ, ಬಾಬೋರಿಂದನೇ ಪಡ್ಕೊಂಡಿರೋ ಅನುಭವ ಇದೆ, ಸ್ಮೃತಿ ಇದೆ ಆತ್ಮಕ್ಕೆ. बाप ज्ञान देखो कैसे सहज रीति देते हैं, यहाँ बैठे भी बाप को याद करो, बाजोली याद करो तो भी मन मना भव ही है. ಬಾಬೋರು ಜ್ಞಾನ ನೋಡಿ ಎಷ್ಟು ಸಹಜ ರೀತಿಯಲ್ಲಿ ಕೊಡ್ತಾರೆ, ಎಷ್ಟು ಸರಳವಾಗಿ ತಿಳಿಸ್ಕೊಡ್ತಾರೆ ಬಾಬೋರು. ಇಲ್ಲಿ ಕೂತ್ಕೊಂಡು ನೀವು ಬಾಬೋರು ನೆನ್ಪು ಮಾಡಿ, ಇಲ್ಲ ಸ್ವದರ್ಶನ ಚಕ್ರ ತಿರುಗಿಸಿ, ಇದೆಲ್ಲವೂ ಮನ್ಮನಾಭವನೆ. बाप ही सारा ज्ञान देने वाला है, तुम कहेंगे हम बेहद बाप के पास जाते हैं. बाप हमको शांति धाम सुख धाम ले जाने का रास्ता बताते हैं. ಬಾಬೋರು ಎಲ್ಲ ಜ್ಞಾನವನ್ನು ಕೊಡುವಂಥವರು. ಬಾಬಾ ಹೇಳ್ತಾರೆ, ನಾನು ನಿಮ್ಮ ಬೇಹದ್ದಿನ ತಂದೆ, ನೀವು ಬೇಹದ್ ತಂದೆ ಹತ್ರ ಬಂದಿದ್ದೀರಿ. ಇವಾಗ ಶಾಂತಿಧಾಮ ಸುಖಧಾಮದ ದಾರಿ ತೋರಿಸ್ತಾ ಇದ್ದಾರೆ ಬಾಬೋರು, ನಮ್ಮನ್ನು ಆ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ. यहाँ बैठे घर को याद करना है, अपने को आत्मा समझ, बाप को याद करना है, घर को याद करना है. ಇಲ್ಲಿ ಕೂತ್ಕೊಂಡು ಮನೆ ನೆನಪು ಮಾಡಿ, ಮನೆ ನೆನಪು ಮಾಡೋದಂದರೆ ಮನೆಯಲ್ಲಿರೋ ತಂದೆ ನೆನಪು ಮಾಡೋದು. ಫಸ್ಟು ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ಬಾಬೋರ ನೆನಪು ಮಾಡಿ, ಮನೆಯನ್ನು ನೆನಪು ಮಾಡಿ, ಹಾಗೂ ಹೊಸ ಜಗತ್ತನ್ನು ನೆನಪು ಮಾಡಿ. ಎಲ್ಲಿಗೆ ಹೋಗೋರಿದ್ದೀರಿ, ಯಾರ ಹತ್ರ ಹೋಗೋರಿದ್ದೀರಿ, ಅದನ್ನು ನೆನಪು ಮಾಡಿ. ಮಕ್ಕಳೇ, ಈ ಹಳೆ ಜಗತ್ತು ಇನ್ನೇನು ಸಮಾಪ್ತಿಯಾಗತ್ತೆ. ಹಾಗೆ ಚಲ್ಕರ್ ತುಮ್ ವೈಕುಂಠ ಕೋ ಭಿ ಬಹುತ್ ಯಾದ್ ಕರೆಂಗೆ, ಗಡಿ ಗಡಿ ವೈಕುಂಠ ಮೇ ಜಾತೆ रहेंगे. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಸತ್ಯುಗ ವೈಕುಂಠ ಹತ್ತಿರ ಬರ್ತಾ ಬರ್ತಾ ನೀವು ಬಹಳ ನೆನಪು ಮಾಡ್ತೀರಿ ಸತ್ಯುಗನ. ಒಂದೇ ಕಡೆ ಇದ್ರೂ ಪದೇ ಪದೇ ವೈಕುಂಠಕ್ಕೆ ಹೋಗ್ತೀರಿ, ಸಾಕ್ಷಾತ್ಕಾರದಲ್ಲೋ ದಿವ್ಯ ಬುದ್ಧಿಯಿಂದನೋ ಅಂತೂ ವೈಕುಂಠ ನೋಡ್ತಾ ಇರ್ತೀರಿ. शुरू में बच्चियाँ घड़ी घड़ी आपस में बैठ वैकुंठ में चली जाती थी. ये देखकर बड़े बड़े घर वाले अपने बच्चों को भेज देते थे. नाम ही रखा था होम निवास. ಬಾಬಾ ಹೇಳ್ತಾರೆ, ಶುರುನಲ್ಲಿ ಮಕ್ಕಳು ಪದೇ ಪದೇ ಪರಸ್ಪರ ಸಂಘಟನೆಯಲ್ಲಿ ಕೂತ್ಕೊಂಡು ವೈಕುಂಠಕ್ಕೆ ಟ್ರಾನ್ಸಲ್ಲಿ ಹೊರಟೋಗ್ತಾ ಇದ್ರು. ಅದನ್ನು ನೋಡಿ ದೊಡ್ಡ ದೊಡ್ಡ ಮನೆಯವ್ರ ಮಕ್ಕಳನ್ನು ಕಳಿಸ್ಕೊಡ್ತಾಯಿದ್ರು. ಈಸಿಯಾಗಿ ಸತ್ಯುಗ ನೋಡ್ತಾರೆ, ಸ್ವರ್ಗ ನೋಡ್ತಾರೆ, ದೇವತೆಗಳನ್ನು ನೋಡ್ತಾರೆ. ಅಂದರೆ ಇಷ್ಟು ಈಸಿಯಾಗಿ ಭಕ್ತಿ ಮಾರ್ಗದಲ್ಲಿ ಎಲ್ಲಿ ಸಿಗುತ್ತೆ? ನಾವು ಹೇಳ್ತಲ್ಲ, ಒಂದು ನೌದಾ ಭಕ್ತಿ ಮಾಡಿದರೆ ಎಲ್ಲೋ ಸಾಕ್ಷಾತ್ಕಾರ ಆಗ್ತದೆ ಒಂದು ಸಲ. ಇವ್ರು ಪದೇ ಪದೇ ಹೋಗ್ತಾರೆ ಅಂದರೆ ಎಷ್ಟು ಸಹಜವಾಗಿ ಎಷ್ಟು ದೊಡ್ಡ ಪ್ರಾಪ್ತಿ ಸಿಗುತ್ತೆ. ದೊಡ್ಡ ದೊಡ್ಡ ಮನೆಯವರು ಬರ್ತಾ ಹೋದರು. ಬಾಬಾ ಹೇಳ್ತಾರೆ, ಹೆಸರು ಇಟ್ಟರು ಬಾಬೋರ ಸ್ಥಾನಕ್ಕೆ ಓಂ ನಿವಾಸ್. ಕಿತನೆ ಡೇರ್ ಬಚ್ಚೆ ಆಯೆ, ಫಿರ್ ಹಂಗಾಮ ಹುआ. ಎಷ್ಟೊಂದು ಜನ ಬಂದರು, ಎಷ್ಟೊಂದು ಜನ ಮಕ್ಕಳು ಪರಿವಾರ ಸಹಿತ ಬಂದರು. ಬಾಬಾ ಹೇಳ್ತಾರೆ, ಆಮೇಲೆ ಎಷ್ಟೊಂದು ಗಲಾಟೆ ಘರ್ಷಣೆಗಳು ಆಯಿತು. बच्चों को पढ़ाते थे, आप पे ही ध्यान में चले जाते थे. अब ये ध्यान दीदार का पाठ बंद कर दिया. ಬಾಬಾ ಹೇಳ್ತಾರೆ, ಮಕ್ಕಳಿಗೆ ಬಾಬಾವರು ಓದಿಸ್ತಾ ಇದ್ರು ಅಂದರೆ ಆಟೋಮೆಟಿಕ್ಕಾಗಿ ಅದೊಂದು ಆ ಸಮಯದ ವರದಾನ ಬಾಬೋರ್ದು. ಸ್ವತಃ ಅವರೇ ಟ್ರಾನ್ಸಲ್ಲಿ ಹೊರಟೋಗ್ಬಿಡೋರು. ಸಾಕ್ಷಾತ್ಕಾರ ಟ್ರಾನ್ಸಲ್ಲಿ ಇಡೀ ದಿನ, ಎರಡೆರಡು ದಿನ, ವಾರಗಟ್ಟಲೆ
ಎಲ್ಲ ಟ್ರಾನ್ಸಲ್ಲಿ ಹೋಗಿ ಅಲ್ಲೇ ಇದ್ದುಬಿಡೋದು, ಇದೆಲ್ಲ ಪಾರ್ಟ್ ಏನೆಲ್ಲ ನಡೀತು ಆದಿಯಲ್ಲಿ ಎಲ್ಲ ಪಾರ್ಟನ್ನು ಬಾಬವರು ಬಂದ್ ಮಾಡಿದರು. यहाँ भी कब्रिस्तान बना देते थे, सबको सुला देते थे, कहते थे अब शिव बाबा को याद करो, ध्यान में चले जाते थे, अब तुम बच्चे भी जादूगर हो. ಬಾಬೋರು ಇದೆಲ್ಲದನ್ನು ಮಕ್ಕಳಿಗೆ ಮಾಡಿಸಿದ್ದಾರೆ. ಕಬ್ರಿಸ್ತಾನ್ ಎಲ್ಲರನ್ನು ಹೆಂಗೆ ಸಮಾಧಿ ಮಲ್ಕೊಂಡು ಡೆಡ್ ಬಾಡಿ ಹೆಂಗಿರುತ್ತೆ ಆ ಥರ ಎಲ್ಲ ಮಕ್ಕಳನ್ನೂ ಮಲಗಿಸ್ಬಿಡೋದು ಹಾಲಲ್ಲಿ. ಬಾಬೋರು ನೆನ್ಪು ಮಾಡಿ ಅಂತ ಹೇಳ್ತಾಯಿದ್ರು. ಬಾಬೋರು ಓಂ ಧ್ವನಿ ಹೇಳ್ತಾ ಬಾಬೋರು ನೆನ್ಪು ಮಾಡ್ತಾ ಟ್ರಾನ್ಸಲ್ಲಿ ಹೊರಟೋಗ್ಬಿಡೋರು. ಬಾಬಾ ಹೇಳ್ತಾರೆ ಇದೆಲ್ಲ ಮಕ್ಕಳು ಜಾದು ನೋಡಿದ್ದೀರಿ. ಕಿಸ್ಕೋ ಭಿ ದೇಖೆಂಗೆ ಜಟ್ ಧ್ಯಾನ್ ಮೇ ಚಲೆ ಜಾಯೆಂಗೆ. ये जादू कितना अच्छा है. नवदह भक्ति में तो वह एकदम प्राण देने तैयार होते तब उनको दीदार होता है. ಬಾಬಾ ಹೇಳ್ತಾರೆ ಯಾರು ನೋಡಿದ್ರು ಅವರು ಟ್ರಾನ್ಸಲ್ಲಿ ಹೊರಟೋಗ್ಬಿಡೋರು. ಯಾರೇ ಬಂದರೂ ಬಾಬೋರ ಮಕ್ಕಳನ್ನು ನೋಡಿದ ತಕ್ಷಣ ಟ್ರಾನ್ಸಲ್ಲಿ ಹೊರಟೋಗ್ಬಿಡೋರು. ಈ ಜಾದು ಎಷ್ಟು ಚೆನ್ನಾಗಿತ್ತು. ಬಾಬೋರು ಇದೆಲ್ಲ ಮಕ್ಕಳಿಗೆ ಆದಿಯಲ್ಲಿ ಇದರಲ್ಲೆಲ್ಲ ಬ್ಯುಸಿ ಮಾಡಿ ಖುಷಿಪಡಿಸಿ ಆನಂದದ ಅನುಭವ ಮಾಡಿಸ್ಬಿಟ್ರು ಬಾಬೋರು. ಆದರೆ ನವದಹ ಭಕ್ತಿ ಮಾರ್ಗದಲ್ಲಿ ಯಾವ ಥರ ಮಾಡ್ತಾರೆ, ಪ್ರಾಣ ಕೊಡೋಕ್ಕೂ ತಯಾರಿರ್ತಾರೆ. ಆ ಥರ ಅವರು ಭಕ್ತಿ ಮಾಡಿದ್ರೆ ಅವರಿಗೆ ಸಾಕ್ಷಾತ್ಕಾರಗಳಾಗ್ತಾಯಿತ್ತು. यहाँ तो बाप खुद आए हैं, तुम बच्चों को पढ़ाकर ऊंच पद प्राप्त कराते हैं. ಇಲ್ಲಿ ಬಾಬೋರು ಸ್ವಯಂ ಬಂದಿದ್ದಾರೆ. ನೀವು ಮಕ್ಕಳಿಗೆ ಓದಿಸಿ ಉನ್ನತ ಪದವಿಯನ್ನು ಪ್ರಾಪ್ತಿ ಮಾಡಿಸ್ಲಿಕ್ಕೆ. ಹಾಗೆ ಚಲ್ ತುಮ್ ಬಚ್ಚೆ ಬಹು ಸಾಕ್ಷಾತ್ಕಾರ ಕರ್ತೆ रहेंगे. ಇನ್ನು ಮುಂದಿನ ದಿನಗಳಲ್ಲಿ ಯಾರು ಬಾಬೋರ ಜೊತೆ ಇರ್ತಾರೆ ಅವ್ರಿಗೆ ಬಾಬೋರು ಬಹಳಷ್ಟು ಸಾಕ್ಷಾತ್ಕಾರಗಳನ್ನು ಮಾಡಿಸ್ತಾರೆ. ಏಕೆಂದರೆ ಪಾರ್ಟಿಷನಲ್ಲಿ ಎಷ್ಟೊಂದು ದುಃಖ ಗಲಾಟೆ ಘರ್ಷಣೆಗಳೆಲ್ಲ ಇತ್ತು. ಆದರೆ ಮಕ್ಕಳನ್ನು ಬಾಬೋರು ಯಾವ ಥರ ಸುಖದಲ್ಲಿ ಬ್ಯುಸಿ ಮಾಡಿದರು. ಹಾಗೆ ಅಂತ್ಯದಲ್ಲೂ ಇದಾಗುತ್ತೆ. बाप से अभी भी कोई पूछे बता सकते कौन गुलाब का फूल, कौन चंपा का फूल, कौन टंगर है, लू भी होती ना. ಬಾಬಾ ಹೇಳ್ತಾರೆ ಈಗ ನೀವು ಕೇಳಿ ಬಾಬಾ ನಾನು ನೀನು ಎಂಥ ಮಗು ಎಂಥ ಹೂ ಅಂತ ನೀವು ಕೇಳಿದ್ರೆ ಬಾಬೋರು ನಿಮಗೆ ಹೇಳ್ತಾರೆ. ಬೇಕಾದರೆ ಯಾರು ಗುಲಾಬಿ ಹೂನ, ಸಂಪಿಗೆ ಹೂನ, ಮಲ್ಲಿಗೆ ಹೂನ, ಎಕ್ಕದ ಹೂನ ಎಲ್ಲ ಹೂಗಳೇ. ಆದರೆ ಹೂಗಳಲ್ಲಿ ಎಷ್ಟೊಂದು ವೆರೈಟಿ ಇದೆ. ಹಾಗೆ ಎಲ್ಲರೂ ಬಾಬೋರ ಮಕ್ಕಳೇ. ಬಾಬೋರ ಮಕ್ಕಳಲ್ಲಿ ಎಷ್ಟೊಂದು ವೆರೈಟಿ. ಅಚ್ಚ मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. अब रूहानी बच्चों की रूहानी बाप दादा को याद प्यार गुड मॉर्निंग नमस्ते नमस्ते नमस्ते. धारणेಗೋಸ್ಕರ मुख्य सारांश ಇದು. देह के साथ संबंध कैंसिल कर आत्मा भाई भाई है ये निश्चय करना है और बाप को याद कर पूरे वर्षे का अधिकारी बनना है. ದೇಹದ ಎಲ್ಲ ಸಂಬಂಧಗಳನ್ನು ಕ್ಯಾನ್ಸಲ್ ಮಾಡಿ ಬಿಟ್ಟುಬಿಡಿ ಅಂತಲ್ಲ, ಆ ಸ್ಮೃತಿ ಕ್ಯಾನ್ಸಲ್. ಈ ಸ್ಮೃತಿಗೆ ಬನ್ನಿ. ನಾವೆಲ್ಲ ಆತ್ಮಗಳು ಪರಸ್ಪರ ಸಹೋದರರು. ಈ ನಿಶ್ಚಯ ಮಾಡಿಕೊಳ್ಳಿ. ಬಾಬೋರನ್ನು ಈ ರೀತಿ ನೆನಪು ಮಾಡಿ ಬಾಬೋರ ಪೂರ್ಣ ಆಸ್ತಿಗೆ ಅಧಿಕಾರಿಗಳಾಗಿ. ಎರಡನೇದು ಅಪ್ಪಾಪಾತ್ಮೋ ಸೆ ಲೇನ್ ದೇನ್ ನಹಿ ಕರ್ನಿ ಹೈ, अज्ञान नींद से सबको जगाना है, शांतिधाम सुखधाम जाने का रास्ता बताना है. ಬಾಬಾ ಹೇಳ್ತಾರೆ ಇಲ್ಲಿ ಪಾಪಾತ್ಮರ ಜೊತೆ ಕೊಡೋ ತಗೊಳ್ಳೋ ವ್ಯವಹಾರವನ್ನು ಮಾಡಬಾರ್ದು. ಅಜ್ಞಾನ ನಿದ್ರೆಯಿಂದ ಎಲ್ಲರನ್ನೂ ಏಳಿಸ್ಬೇಕು. ಬಾಬೋರು ನಮ್ಮನ್ನು ಏಳಿಸಿದರೆ ನಾವು ಎಲ್ಲರನ್ನೂ ಏಳಿಸ್ಬೇಕು. ಶಾಂತಿಧಾಮ ಸುಖಧಾಮಕ್ಕೆ ಹೋಗೋ ಮಾರ್ಗ ದಾರಿ ಎಲ್ಲರಿಗೂ ತೋರಿಸ್ಬೇಕು. वरदान मन बुद्धि की एकाग्रता द्वारा सर्व सिद्धियां प्राप्त करने वाले सदा समर्थ आत्मा भव. ಮನಸ್ಸು ಬುದ್ಧಿಯ ಏಕಾಗ್ರತೆಯಿಂದ ಸರ್ವ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಡುವಂಥವರೇ ಸದಾ ಸಮರ್ಥ ಆತ್ಮ ಭವ.
सर्व सिद्धियों को प्राप्त करने के लिए ಏಕಾಗ್ರತಾ की शक्ति को बढ़ाओ. ಸರ್ವ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಏಕಾಗ್ರತೆಯ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿ. ಈ ಏಕಾಗ್ರತೆಯ ಶಕ್ತಿ ಸಹಜ ನಿರ್ವಿಘ್ನ ಬನಾ ದೇತಿ ಹೈ. ನಿಮ್ಮನ್ನು ಸಹಜವಾಗಿ ನಿರ್ವಿಘ್ನರನ್ನಾಗಿ ಮಾಡುತ್ತೆ. ಪರಿಶ್ರಮ ಪಡೋ ಅವಶ್ಯಕತೆ ಇರೋದಿಲ್ಲ. ಏಕಾಗ್ರತೆಯ ಶಕ್ತಿ ನಿರ್ವಿಘ್ನರನ್ನಾಗೂ ಮಾಡುತ್ತೆ, ಪರಿಶ್ರಮ ಪಡೋ ಅವಶ್ಯಕತೆಯೂ ಇರೋದಿಲ್ಲ. ಏಕ್ ಬಾಪ್ दूसरा न कोई, इसका सहज अनुभव होता है. ಆ ಏಕಾಗ್ರತೆಯಿಂದ ನಿಮ್ಗೆ ಈ ಥರ ಅನುಭವ ಆಗುತ್ತೆ. ಒಬ್ಬ ಬಾಬೋರ ವಿನಃ ಅನ್ಯರು ಯಾರೂ ಇಲ್ಲ ಅನ್ನೋದು ಸಹಜ ಅನುಭವ ಆಗುತ್ತೆ. ಸಹಜ ಏಕರಸ ಸ್ಥಿತಿಯಾಗುತ್ತೆ. ಏಕಾಗ್ರತೆಯಿಂದ ಸಹಜ ಏಕರಸ ಸ್ಥಿತಿಯಾಗುತ್ತೆ. सर्व के प्रति कल्याण की वृत्ति भाई भाई की दृष्टि रहती है. ಅದರಿಂದ ಎಲ್ಲ ಆತ್ಮಗಳ ಪ್ರತಿ, ಸರ್ವರ ಪ್ರತಿ ಕಲ್ಯಾಣದ ವೃತ್ತಿ ಹಾಗೂ ಸಹೋದರ ಸಹೋದರ ದೃಷ್ಟಿ ಇರುತ್ತೆ. लेकिन एकाग्र होने के लिए इतना समर्थ बनो जो मन बुद्धि सदा आपके आर्डर अनुसार चले. ಆದರೆ ಏಕಾಗ್ರತೆ ಯಾವಾಗ ಬರುತ್ತೆ? ಏಕಾಗ್ರತೆಗಾಗಿ ಇಷ್ಟು ನೀವು ಸಮರ್ಥರಾಗಿ ಮನಸ್ಸು ಬುದ್ಧಿ ಸದಾ ನಿಮ್ಮ ಆದೇಶದಂತೆ ನಡಿಬೇಕು. ಆತ್ಮನ ಆದೇಶದಂತೆ ಆರ್ಡರ್ ಅನುಸಾರ ನಡಿಬೇಕು. ಸ್ವಪನ್ ಮೇ ಬಿ ಸೆಕೆಂಡ್ ಮಾತ್ರ ಬಿ ಅಲ್ಚಲ್ನ. ಸಂಕಲ್ಪದಲ್ಲ, ಸ್ವಪ್ನ ಮಾತ್ರದಲ್ಲೂ ಒಂದು ಸೆಕೆಂಡು ಅಲ್ಚಲ್ ಆಗಬಾರ್ದು. ಒಂದು ಸೆಕೆಂಡು ಆತ್ಮದ ಆದೇಶದ ವಿನಃ ಮನಸ್ಸು ಅಲ್ಚಲಲ್ಲಿ ಬರಬಾರ್ದು. ಬಾಬಾ ಹೇಳ್ತಾರೆ, ಈ ರೀತಿ ಮನಸ್ಸು ಬುದ್ಧಿಯ ಏಕಾಗ್ರತೆಯಿಂದ ಸರ್ವ ಸಿದ್ಧಿನೂ ಸಿಗುತ್ತೆ. ಸದಾ ನೀವು ಸಮರ್ಥ ಆತ್ಮನೂ ಇರ್ತೀರಿ. ಏಕಾಗ್ರತೆಯಿಂದ ಒಬ್ಬ ಬಾಬೋರು ವಿನಃ ನನ್ನವರು ಯಾರೂ ಇಲ್ಲ ಅನ್ನೋದು ಸಹಜ ಅನುಭವನೂ ಆಗುತ್ತೆ. ಅದರಿಂದ ಏಕರಸ ಸ್ಥಿತಿನೂ ಬರುತ್ತೆ. ಎಲ್ಲ ಆತ್ಮಗಳ ಪ್ರತಿ ಕಲ್ಯಾಣದ ವೃತ್ತಿ, ಸಹೋದರ ಸಹೋದರ ದೃಷ್ಟಿ ಇರುತ್ತೆ. ಆತ್ಮ ಎಷ್ಟು ಸಮರ್ಥರಾಗ್ತೀರಿ ಅಂದರೆ ಮನಸ್ಸು ಬುದ್ಧಿ ಸ್ವಪ್ನ ಮಾತ್ರದಲ್ಲೂ ಅಲ್ಚಲಲ್ಲಿ ಬರಲ್ಲ, ಅಷ್ಟು ಸಮರ್ಥ ಆತ್ಮಗಳಾಗ್ತೀರಿ. ಸ್ಲೋಗನ್: कमल पुष्प के समान न्यारे रहो और प्रभु के प्यार का पात्र बन जाएंगे. ಕಮಲ ಪುಷ್ಪ ಸಮಾನ ನ್ಯಾರ ಆಗಿರಿ, ಹಾಗೆ ಪ್ರಭು ಪ್ರೀತಿಗೆ ಪಾತ್ರರಾಗ್ತೀರಿ. ಕಮಲ ಪುಷ್ಪ ಸಮಾನ ಎಷ್ಟು ನ್ಯಾರ ಇರ್ತೀರಿ, ನ್ಯಾರ ಇರೋದ್ರಿಂದ ಪ್ರಭು ಪ್ರೀತಿಗೆ ಪಾತ್ರರಾಗ್ತೀರಿ. ಏಕೆಂದರೆ ಪ್ರೀತಿ ಪಾತ್ರರಾಗೋ ವಿಧಾನವೇ ನ್ಯಾರ. ಎಷ್ಟು ದೇಹ ಸಂಬಂಧ ಜಗತ್ತಿನ ಎಲ್ಲ ಆಕರ್ಷಣೆಯಿಂದ ಎಷ್ಟು ನ್ಯಾರ, ಅಷ್ಟು ಬಾಬುರ ಪ್ರೀತಿ ಪಾತ್ರರಾಗ್ತೀರಿ. ಬ್ಯಾಟ್ರಿ ಚಾರ್ಜ್ ಆಗೋದೇ ಜ್ಞಾನ ಯೋಗದಿಂದ. ಇದರಿಂದನೇ ಸತೋ ಪ್ರಧಾನರಾಗ್ತೀರಿ, ನೀರಿನ ಸ್ನಾನದಿಂದ ಅಲ್ಲ. ರಾವಣನಿಗೆ ಮನೆ ಇಲ್ಲ, ಬಾಬೋರಿಗೆ ಮನೆ ಇದೆ. ರಾವಣ ತನಗೂ ಮನೆ ಇಲ್ಲ, ತಾನೂ ಅಲ್ದಾಡ್ತಾನೆ, ನಮ್ಮನ್ನು ಅಲ್ದಾಡಿಸ್ತಾನೆ. ಬಾಬೋರು ಬಂದಿದ್ದರೆ ನಿಮ್ಮ ಎಲ್ಲ ಅಲೆದಾಟದಿಂದ ನಿಮ್ಮನ್ನು ಮುಕ್ತರನ್ನಾಗಿ ಮಾಡಲಿಕ್ಕೆ. ಯಾವಾಗ ನೀವು ಬಾಬೋರಿಂದ ದೂರ ಇರಲ್ಲ, ಪರಂಧಾಮದಲ್ಲಿ ಜೊತೆಯಾಗಿರ್ತೀರಿ, ಅಲ್ಲಿಂದ ಪಾತ್ರ ಮಾಡಲಿಕ್ಕೆ ಯಾವಾಗ ಇಲ್ಲಿಗೆ ಬರ್ತೀರಿ, ಹಗಲುತ್ತೀರಿ. ಹಗಲಿ ಒಂದಾಗೋದು ಸಂಗಮ ಯುಗದಲ್ಲಿ, ಬಹಳ ಕಾಲ ಹಗಲಿ ಒಂದು ಸಂಗಮ ಯುಗದಲ್ಲಿ ಬಂದು ಸೇರ್ತೀವಿ. ಈ ಥರ ಎಷ್ಟು ಕಲ್ಪಗಳು ಕಳೆದೋಗಿದೆ, ಈ ಲೆಕ್ಕ ಯಾರು ಹೇಳೋಕ್ಕೆ ಸಾಧ್ಯ ಇಲ್ಲ. ಓಂ ಶಾಂತಿ.